ಪರೀಕ್ಷಿತ ಮಹಾರಾಜ ಶಾಪಕ್ಕೆ ಒಳಗಾಗಿ ಬ್ರಾಹ್ಮಣ ಕುಮಾರನ ಶಾಪಕ್ಕೆ ಒಳಗಾಗಿ ಪರೀಕ್ಷಿತ ಮಹಾರಾಜ 7 ದಿನಗಳು ತನಗೆ ಉಳಿದಿದೆ ಅಂತ ತಿಳ್ಕೊಂಡು ಗಂಗಾ ನದಿ ತೀರಕ್ಕೆ ಬರ್ತಾನೆ. ಅಲ್ಲಿ ಎಲ್ಲ ರಾಜ ಋಷಿಗಳು, ದೇವ ಋಷಿಗಳು ಅಂತ ಮಹಾತ್ಮನಾದ ರಾಜ ಇಂತಹ ಶಾಪಕ್ಕೆ ಒಳಗಾದ್ನಲ್ಲ ಅಂತ ಎಲ್ಲರೂ ಅವನ ಜೊತೆ ಇದ್ದು ಅವನು ಆ 7 ದಿನಗಳು ಅವನು ಮಾಡ್ತಕ್ಕಂತಹ ಭಾಗವತ ಶ್ರವಣವನ್ನ ಅವನ ಜೊತೆ ಇದ್ದು ಅವನ ದೇಹವನ್ನು ಬಿಡುವ ತನಕ ಅವನಿಗೆ ಇದ್ದು ಜೊತೆಗೆ ಆಶೀರ್ವಾದ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿರ್ತಾರೆ. ಅವನು ಅಲ್ಲಿಗೆ ಬಂದಂತಹ ಮಹಾ ಜ್ಞಾನಿಗಳಾದ ವ್ಯಾಸಪುತ್ರರಾದ ಶುಕ ಮುನಿಗಳನ್ನ ಕೆಲವು ಪ್ರಶ್ನೆಗಳನ್ನ ಕೇಳಿರ್ತಾನೆ. ಸಾಯುವ ಮನುಷ್ಯ ವಿಶೇಷವಾಗಿ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು, ಯಾವುದನ್ನ ಶ್ರವಣ ಮಾಡಬೇಕು, ಯಾವುದನ್ನ ಕೀರ್ತನೆ ಮಾಡಬೇಕು, ಯಾರ ಸ್ಮರಣೆ ಮಾಡಬೇಕು ಅಂತ ಕೇಳಿರ್ತಾನೆ. ಅವನ ಪ್ರಶ್ನೆಗಳಿಗೆ 2ನೇ ಸ್ಕಂದದಿಂದ ಶುಕಮುನಿಗಳು ಉತ್ತರವನ್ನ ಕೊಡಕ್ಕೆ ಶುರು ಮಾಡ್ತಾರೆ. ಶುಕರು ಹೇಳ್ತಾರೆ, ಮಾಡಬೇಕಾದದ್ದು ಒಂದೇ. ಎಲ್ಲರೂ ಸಾವಿಗೆ ದಿನದಿಂದ ದಿನಕ್ಕೆ ಹತ್ತಿರನೇ ಆಗದು. ಮಾಡಬೇಕಾದದ್ದು ಒಂದೇ, ಭಗವಂತನ ಸ್ಮರಣೆ. ಅವನೊಬ್ಬನೇ ಪೂಜೆಗೆ ಅರ್ಹನು. ಅವನೊಬ್ಬನೇ ನಮ್ಮ ಎಲ್ಲ ದುಃಖಗಳನ್ನು ನಾಶ ಮಾಡ್ತಕ್ಕಂತಹ ಶಕ್ತಿ ಉಳ್ಳವನು. ನಾವ್ ಯಾರನ್ನಾದ್ರೂ ನಂಬೋದು ಅಂದ್ರೆ ಅವನೊಬ್ಬನನ್ನೇ ನಂಬೇಕು. ಅವನ ಸ್ಮರಣೆ ಮಾಡಬೇಕು, ಅವನ ಕೀರ್ತನೆ ಮಾಡಬೇಕು, ಅವನ ಧ್ಯಾನದಲ್ಲಿ ಮಗ್ನರಾಗಿರಬೇಕು. ನಮ್ಮ ಎಲ್ಲ ದುಃಖಕ್ಕೆ ಕಾರಣ ನಮಗೆ ಅವನು ಯಾರು ಅಂತ ತಿಳಿದೇ ಇರೋದು, ಅವನಲ್ಲಿ ಭಕ್ತಿ ಇಲ್ಲದೆ ಇರೋದೇ ನಮ್ಮ ಸಂಸಾರಕ್ಕೆ ಕಾರಣ ಆಗಿದೆ. ನಮ್ಮ ನಿಜ ಸ್ವರೂಪವನ್ನು ತಿಳಿಸಿಕೊಡ್ತಕ್ಕಂತಹ ಭಕ್ತಿಯನ್ನ, ಪರಮಾತ್ಮನಲ್ಲಿ ಅನನ್ಯ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿ ಧ್ಯಾನದ ವಿಧಿಗಳನ್ನ ಹೇಳ್ತಾರೆ. ಧ್ಯಾನದ ವಿಧಿಯನ್ನ ಒಬ್ಬೊಬ್ಬರ ಮನೋಸ್ಥಿತಿಗೆ, ಅವರ ಸ್ವಭಾವಕ್ಕೆ ತಕ್ಕಂತೆ ಧ್ಯಾನದ ವಿಧಿಗಳನ್ನ ಹೇಳ್ತಾರೆ. ಕೆಲವರಿಗೆ ಅವರ ದೇವರು ಇಷ್ಟ ದೇವತಾ ಆರಾಧನೆ, ವಿಗ್ರಹದಲ್ಲಿ ಭಗವಂತನನ್ನು ಆರಾಧನೆ ಮಾಡೋದು ಅವರ ಇಚ್ಛೆಯಂತೆ, ಅದಕ್ಕೆ ತಕ್ಕಂತ ಮಂತ್ರಗಳನ್ನ ಹೇಳೋದು. ಅವರಿಗೆ ಯಾರು ದೇವರು ಇಷ್ಟನೋ ಆ ದೇವರ ಸ್ಮರಣೆ ಮಾಡೋದು, ಅದು ಒಂದು ರೀತಿಯ ಉಪಾಸನೆ. ಆದರೆ ವಿರಾಟ ರೂಪದ ಒಂದು ಧ್ಯಾನದ ವಿಧಿಯನ್ನ, ಅಂದ್ರೆ ಇಡೀ ಜಗತ್ತೇ ಆ ಭಗವಂತನ ಸ್ವರೂಪ ಅಂತ ತಿಳಿದು ಎಲ್ಲ ಜೀವರಾಶಿಗಳಲ್ಲೂ ಅವನೇ ಅಭಿವ್ಯಕ್ತನಾಗಿದ್ದಾನೆ ಅಂತ ತಿಳಿದು ಅವನ ಆರಾಧನೆ ಮಾಡುದು. ಈ 2 ರೀತಿಯ ಭಗವಂತನ ಉಪಾಸನೆಯನ್ನ ಹೇಳ್ತಾರೆ. ಆಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಹೇಳಿದ್ದೆ. ನಾವು ಯಾವುದೇ ವಿಧವಾದಂತ ಉಪಾಸನೆಗಳನ್ನ ಏನೇ ಮಾಡ್ಲಿ, ಅದೆಲ್ಲ ಪ್ಯೂರಿಫಿಕೇಶನ್ ಪ್ರೋಸೆಸ್, ನಮ್ಮನ್ನು ಶುದ್ಧಿಗೊಳಿಸ್ಕೊಳ್ಳಕ್ಕೆ ಮಾಡ್ತಕ್ಕಂತಹದ್ದು. ಅದು ನಿಮಗೆ ಹೆಂಗ್ ಬೇಕೋ ಮಾಡ್ಬೋದು. ನಿಮ್ಮ ಇಚ್ಛಾನುಸಾರವಾಗಿ ನಿಮಗೆ ಯಾವ ದೇವರು ಇಷ್ಟನೋ ಅವನ ಇಷ್ಟ ಮೂರ್ತಿಯ ಆರಾಧನೆ ಮಾಡಬಹುದು. ಇಲ್ಲ ಈ ಜಗತ್ತನ್ನೇ ಭಗವಂತ ಅಂತ ನೋಡ್ಬೋದು. ಅದು ನಿಮಗೆ ಇಷ್ಟ ಬಂದ ಹಾಗೆ ನೀವು ಮಾಡಬಹುದು. ಅದನ್ನ ಪುರುಷ ತಂತ್ರ ಅಂತ ಅಂತಾರೆ. ಆದರೆ ಇದೆಲ್ಲ ಪ್ಯೂರಿಫಿಕೇಶನ್ ಪ್ರೋಸೆಸ್. ಕೊನೆಗೆ ಅಪರೋಕ್ಷ ಜ್ಞಾನ ಆಗ್ಬೇಕಲ್ಲ, ಭಗವಂತನ ಅನುಭವ ಆಗ್ಬೇಕಲ್ಲ, ನಿಮ್ಮ ಮನಸ್ಸಿನಲ್ಲೇ ಇರ್ತಕ್ಕಂಥ ಪರಮಾತ್ಮನ ಒಂದು ಅನುಭವ ಆಗ್ಬೇಕಲ್ಲ, ಅಪರೋಕ್ಷ ಜ್ಞಾನ ಆಗ್ಬೇಕು. ಆ ಅನುಭವ ಆಗಕ್ಕೆ ಅದು ವಸ್ತುತಂತ್ರ. ಅದರಲ್ಲಿ ಬೇರೆ ಮಾಡಕ್ಕೆ ಬರೋಲ್ಲ. ಅದು ಒಂದೇ, ಎಲ್ಲರಿಗೂ ಒಂದೇ. ಅದು ಅಲ್ಲಿ ನಿಮಗೆ ಚಾಯ್ಸ್ ಇಲ್ಲ. ಪ್ಯೂರಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಇದೆ. ಕರ್ಮಯೋಗ ಮಾಡ್ಬೋದು, ಹಠ ಯೋಗ ಮಾಡ್ತಾರೆ, ರಾಜಯೋಗ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅದ್ ನಿಮ್ ಚಾಯ್ಸ್ ಇದೆ ಅಲ್ಲಿ ಪ್ಯೂರಿಫಿಕೇಶನ್ ಪ್ರಾಸೆಸ್ ಅಲ್ಲಿ. ಇಲ್ಲ ನಂಗೆ ಉಪಾಸನೆ ಮಾಡೋದ್ ಕಷ್ಟ, ನಾನು ಕರ್ಮಗಳನ್ನೇ ಭಗವಂತನ ಆರಾಧನೆ ಅಂತ ಮಾಡ್ತೀನಿ, ಆಯ್ತು ಮಾಡು. ಇದೆಲ್ಲ ಪ್ಯೂರಿಫಿಕೇಶನ್ ಆದ್ಮೇಲೆ ಜ್ಞಾನ ಪಡ್ಕೊಳಕ್ಕೆ ಮಾತ್ರ ಅದು ವಸ್ತುತಂತ್ರ. ಅದಕ್ಕೆ ಬೇರೆ ಚಾಯ್ಸ್ ಇಲ್ಲ.
ಆದ್ದರಿಂದ ನಾವು ಈಗ ಭಾಗವತವನ್ನ ಓದ್ತಾ ಇದ್ದೀವಿ. ಭಾಗವತ ಶಾಸ್ತ್ರದ ಪ್ರಕಾರ ಸಾಧನೆಗೆ ಭಗವಂತನ ಇಷ್ಟ ಮೂರ್ತಿಯ ಆರಾಧನೆ ಅಂದ ತಕ್ಷಣ ಇಲ್ಲಿ ಪೀತಾಂಬರಧಾರಿ, ಶಂಖ ಚಕ್ರ ಗದಾ ಪದ್ಮ, ವಿಷ್ಣುವಿನ ನಾರಾಯಣನ ಒಂದು ಧ್ಯಾನದ ವಿಧಿಯನ್ನ ಹೇಳ್ತಾರೆ. ನೀವು ಅದೇ ಶಿವ ಪುರಾಣಗಳನ್ನ ಓದಿ, ಶಿವನ ಬಗ್ಗೆ ಹೇಳ್ತಾರೆ. ಕಂದ ಪುರಾಣ ಓದಿ, ಗರುಡ ಪುರಾಣ ಓದಿ. ವಿಷ್ಣು ಭಾಗವತ ಆದ್ರಿಂದ ನಾರಾಯಣ ಅಥವಾ ವಿಷ್ಣು ಶ್ರೀಮನ್ ನಾರಾಯಣ ಇಲ್ಲಿ ಹೀರೋ. ಎಲ್ಲ ಪ್ಯೂರಿಫಿಕೇಶನ್ ಪ್ರೋಸೆಸ್ ಆದ್ಮೇಲೆ ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ಮೈಂಡ್ ನ ಪರಮಾತ್ಮನ ಕಡೆ ತಿರುಗಿಸಿದಾಗ ಅವನ ಕೃಪೆಯಿಂದಲೇ ಆ ಹೈಯೆಸ್ಟ್ ನಾಲೆಡ್ಜ್ ನಮಗೆ ಆಗ್ಬೇಕು, ಅನುಭವ ಆಗ್ಬೇಕು. ಆ ನಾಲೆಡ್ಜ್ ಆಗೋದಲ್ಲ, ಅಜ್ಞಾನ ನಿವೃತ್ತಿ ಆಗ್ಬೇಕು. ನಮಗೆ ಸಿಕ್ಕಂತಹ ವೇದಾಂತದ ಜ್ಞಾನದಿಂದ ನಾವು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸಿಚುವೇಶನ್ ನಾವು ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೀವಿ, ನಾವು ಅದನ್ನ ಹೇಗೆ ಎದುರಿಸ್ತಾ ಇದೀವಿ, ಅಲ್ಲಿ ಗೊತ್ತಾಗತ್ತೆ ನಿಮ್ಮ ಸಾಧನೆಯ ಮಟ್ಟ ಏನು ಅಂತ. ಕೇಳಿರ್ಬೋದು, ಸತ್ಸಂಗ ಅಟೆಂಡ್ ಮಾಡ್ಬೋದು, ಶ್ರವಣ ಆಗಿರ್ಬೋದು, ಮನನ ಆಗಿರ್ಬೋದು, ಆದ್ರೆ ಅದು ಬರೀ ಬುದ್ಧಿಯಲ್ಲಿ ಮಾತ್ರ ಅರ್ಥ ಆಗಿದೆ ಆ ಜ್ಞಾನ, ಬುದ್ಧಿಗೆ ಮಾತ್ರ ಗೊತ್ತಾಗಿದೆ ಜ್ಞಾನ. ಆದ್ರೆ ಅದನ್ನ ನಾನು ನನ್ನ ಜೀವನಕ್ಕೆ ಒಂದು ಪರಿಸ್ಥಿತಿ ಬಂದಾಗ ನಾನು ಅದನ್ನ ಅಡಾಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ಆ ಜ್ಞಾನ ನಮಗೆ ಇನ್ನು ನನ್ನದಾಗಿ ಮಾಡ್ಕೊಂಡಿಲ್ಲ. ಬುಕ್ಕಲ್ಲಿ ಇದೆ ಜ್ಞಾನ. ಯಾವಾಗ ಜ್ಞಾನವನ್ನ ನಾವು ಸತತ ನಿಧಿಧ್ಯಾಸನದ ಮೂಲಕ ನಮ್ಮದಾಗಿ ಮಾಡ್ಕೋತೀವಿ, ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗತ್ತೆ. ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ಡಿಸಿಷನ್ನು, ನಾನು ಆಡೋ ಮಾತು, ನನ್ನ ನಡೆ ನುಡಿ ಎಲ್ಲದರಲ್ಲೂ ಆ ಜ್ಞಾನ ರಿಫ್ಲೆಕ್ಟ್ ಆಗತ್ತೆ. ಆಗ ಕರೆಕ್ಟ್ ಆಗಿ ಡಿಸಿಷನ್ಸ್ ಮಾಡ್ತೀವಿ. ಇಷ್ಟು ಆದ್ಮೇಲೆ ನಾವು ಹೀಗೆ ಒಂದು ಜ್ಞಾನವನ್ನು ಪಡ್ಕೊಂಡಂತಹ ಯೋಗಿ ಮುಕ್ತಿಯ ಸ್ಥಿತಿಗೆ ಬರ್ತಾನೆ. ಅವನು ಅದನ್ನು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಕ್ರಮ ಮುಕ್ತಿ ಮತ್ತು ಸದ್ಯೋಮುಕ್ತಿ ಅಂತ. ಸದ್ಯೋಮುಕ್ತಿ ಅಂದ್ರೆ ಜೀವವನ್ನು ಬಿಡಬೇಕಾದ್ರೆ, ಅದೇ 2 ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದೀವಿ ಡೀಟೇಲ್ ಆಗಿ. ಪ್ರಾಣವಾಯುವನ್ನ ಮೇಲೆ ತಗೊಂಡು ಹೋಗಿ ಬ್ರಹ್ಮರಂಧ್ರದ ತನಕ ತಗೊಂಡು ಹೋಗಿ ಸ್ಥೂಲ ದೇಹದ ಜೊತೆಗೆ ಸೂಕ್ಷ್ಮ ದೇಹವನ್ನು ಡ್ರಾಪ್ ಮಾಡಿ, ಇಲ್ಲೇ ಈ ಜನ್ಮದಲ್ಲೇ ಈ ದೇಹವನ್ನು ಡ್ರಾಪ್ ಮಾಡಿದ ತಕ್ಷಣ ಅವನು ಪರಮಾತ್ಮನಲ್ಲಿ ಸೇರಿ ಹೋಗ್ತಾನೆ. ಅವನಿಗೆ ಮತ್ತೆ ಸಂಸಾರ ಇಲ್ಲ. ಅದಕ್ಕೆ ಸದ್ಯೋಮುಕ್ತಿ ಅಂತಾರೆ. ಕ್ರಮ ಮುಕ್ತಿ ಅಂದ್ರೆ ದೇಹವನ್ನ ಬಿಡಬೇಕಾದ್ರೆ ತನ್ನ ಮನಸ್ಸು, ಇಂದ್ರಿಯಗಳು ಅದನ್ನ ಸೂಕ್ಷ್ಮವಾಗಿರೋದ ಅದನ್ನ ತನ್ನ ಜೊತೆಗೆ ಸೆಳೆಕೊಂಡು ಬ್ರಹ್ಮರಂಧ್ರದ ಮೂಲಕ ಹೊರಡುತ್ತಾರೆ ಅಂತವ್ರು. ಯಾರು? ಯಾರಿಗೆ ಮೇಲಿನ ಲೋಕಗಳಲ್ಲಿ ಏನಿದೆ ಅನ್ನೋ ಒಂದು ಅನುಭವ ಮಾಡ್ಕೋಬೇಕು ಅಂತ ಆಸೆ ಇರುತ್ತೋ ಅಂತಹವರು ಹಾಗೆ ಹೋಗ್ತಾರೆ. ನಾರದರು ನಾವು ಕಥೆಯಲ್ಲಿ ಓದ್ತೀವಿ, ಅದು ಹಾಗೆ ಆಗಿತ್ತು. ಕ್ರಮ ಮುಕ್ತಿ ಅದು ಅಂದ್ರೆ ಅವ್ರಿಗೆ ಏನೋ ಒಂದು ಆಸೆ ಇರುತ್ತೆ, ನಾನು ಇನ್ನು ಭಗವಂತನ ಸೇವೆ ಮಾಡ್ಬೇಕು, ಇನ್ನು ಎಷ್ಟೋ ಜನದ ಉದ್ಧಾರಕ್ಕೆ. ತುಂಬಾ ಅವ್ರಿಗೆ ತನ್ನ ಮುಕ್ತಿಯನ್ನಾದ್ರೂ ಪೋಸ್ಟ್ಪೋನ್ ಮಾಡ್ಕೋತಾರೆ. ಬೇರೆಯವರ ಮೇಲಿನ ಕರುಣೆಯಿಂದ, ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾರಲ್ಲ ನಮ್ಮಂತವರ ಮೇಲಿನ ಕರುಣೆಯಿಂದ ಅಂತವರು ಅವತಾರಗಳನ್ನ ತಾಳಿ ಬರ್ತಾರೆ. ನಮ್ಮಂತವ್ರನ್ನ ಉದ್ಧಾರ ಮಾಡಕ್ಕೆ ಬಂದ ಕಾರ್ಯವನ್ನ ಮುಗಿಸಿ ಜಟ್ ಅಂತ ಹೊರಡುತ್ತಾರೆ. ಕ್ರಮ ಮುಕ್ತಿ ಅವರು ಜನಲೋಕ, ಮಹಾಲೋಕ, ತಪಲೋಕ, ಕೊನೆಗೆ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವರ ಜೊತೆ ಇದ್ದು ಸತ್ಸಂಗದಲ್ಲಿ ಇದ್ದು ಬ್ರಹ್ಮನ ಆಯಸ್ಸು ಮುಗಿದ ಮೇಲೆ ಅವನ ಜೊತೆ ಇದ್ದು ಪರಮಾತ್ಮನಲ್ಲಿ ಸೇರ್ತಾರೆ. ಇದು ಕ್ರಮ ಮುಕ್ತಿ ಅಂತ. ಆದರೆ ಯೂಶಲಿ ಇದನ್ನ ನಾಟ್ ಅಡ್ವೈಸ್ಡ್. ಯಾಕೆಂದ್ರೆ ಬ್ರಹ್ಮನ ಆಯಸ್ಸು ಗೊತ್ತು ನಿಮ್ಗೆ, ಅದೆಷ್ಟೋ ಕೋಟಿ ವರ್ಷಗಳು. ಅಷ್ಟು ವರ್ಷ ನಮ್ಮ ಮುಕ್ತಿಯನ್ನ ನಾವು ತಳ್ಳಬೇಕಾಗತ್ತೆ ಮುಂದಕ್ಕೆ. ಆದ್ರಿಂದ ಸದ್ಯೋ ಮುಕ್ತಿ ಇಸ್ ಮೋಸ್ಟ್ ಪ್ರಿಫರಬಲ್. ಮುಕ್ತಿ ಪಡಿಬೇಕಾದ್ರೆ ನಮ್ಮ ಅಜ್ಞಾನ ನಿವೃತ್ತಿ ಆಗಲೇಬೇಕು. ಈ ರೀತಿಯಾದಂತಹ ಒಂದು ಕ್ರಮ ಮುಕ್ತಿ, ಸದ್ಯೋ ಮುಕ್ತಿ ಇದೆಲ್ಲ ಏನು ನೆಸೆಸರಿ ಏನಿಲ್ಲ.
ಒಬ್ಬ ಮಹಾತ್ಮನಾದ ಜ್ಞಾನಿಗೆ ಇದೆರಡೂ ಅವನಿಗೆ ಇಚ್ಛೆ ಇಲ್ದೇನೋ ಇರ್ಬೋದು. ಅವನು ಆ ದೇಹವನ್ನ ಹೆಂಗ್ ಬೇಕಾದ್ರೂ ಡ್ರಾಪ್ ಮಾಡ್ಬೋದು, ಅದು ಅವನ ಇಚ್ಛೆ. ಅದು ಮಾಡ್ಲೇಬೇಕು ಅಂತಿಲ್ಲ. ಎಲ್ಲಾ ಮಹಾತ್ಮರು ಅವರವರ ಇಚ್ಛೆ ಅದು. ಅವರು ಈ ತರ ಕ್ರಮವಾಗಿ ಬ್ರಹ್ಮರಂಧ್ರಕ್ಕೆ ತಗೊಂಡು ಹೋಗಿ ಸದ್ಯೋಮುಕ್ತಿ, ಕ್ರಮಮುಕ್ತಿ ಆ ರೀತಿ ಹಾಗೆ ಮಾಡ್ಬೇಕು ಅಂತ ಏನಿಲ್ಲ. ಆ ಜ್ಞಾನವಂತೂ ಅವರಿಗೆ ಜ್ಞಾನಿ ಆಗಿದ್ದಾರೆ, ಅಜ್ಞಾನ ನಿವೃತ್ತಿ ಆಗಿದೆ, ಅವರ ಇಚ್ಛೆ ಅದು. ಅವರು ದೇಹವನ್ನ ಈ ರೀತಿಯಾಗಿ ಒಂದು ಇಚ್ಛೆಯಿಂದ ದೇಹವನ್ನು ಡ್ರಾಪ್ ಮಾಡ್ಬೋದು, ಅಥವಾ ಯಾವುದೇ ಒಂದು ಮಹತ್ವ ಅದಕ್ಕೆ ಕೊಡದೆ ದೇಹವನ್ನ ಹಾಗೆ ಬಿಡ್ಬೋದು. ಯಾಕೆಂದ್ರೆ ಅವ್ರಿಗೆ ದೇಹ ಯಾವುದೇ ಅದರ ಮೇಲಿನ ಅಭಿಮಾನ ಕಳ್ಕೊಂಡಿರ್ತಾರ ಅವರು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮಂತವ್ರಿಗೆ ಇದೆಲ್ಲ ಒಂದು ಇನ್ಫಾರ್ಮೇಶನ್ ಅಷ್ಟೇ. ನಮಗೆ ಇಂಪಾರ್ಟೆಂಟ್ ಇಲ್ಲಿ ಏನು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಭಕ್ತಿ, ಡಿವೋಷನ್. ಪರೀಕ್ಷಿತ ಶುಕರು ಹೇಳ್ತಾ ಇರೋ ಮಾತನ್ನ ಹೇಗೆ ಕೇಳ್ತಾ ಇದ್ದ ಅಂದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ ಕೇಳ್ತಾ 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 ಅವನಿಗೆ ಸಂಸಾರದ ಮೇಲಿನ ವೈರಾಗ್ಯ ಹೆಚ್ಚಾಗ್ತಾ ಹೋಯ್ತು, ಅಜ್ಞಾನ ಕ್ಷೀಣಿಸ್ತಾ ಹೋಯ್ತು. ಆಗ ಅವನ್ ಹೇಳ್ದ, ಪರೀಕ್ಷಿತ ಇಷ್ಟು ಹೇಳಿದ್ರು ಅವರು, ನೀನು ಭಗವಂತನ ಧ್ಯಾನ ಮಾಡ್ಬೇಕಪ್ಪ, ಕೊನೆ ಗಳಿಗೆಯಲ್ಲಿ ಅವನ ಸ್ಮರಣೆ ಮಾಡ್ಬೇಕು, ಅವನಲ್ಲಿ ಅನನ್ಯ ಭಕ್ತಿ ಮಾಡ್ಬೇಕು, ಅದೇ ಮುಕ್ತಿಗೆ ಕಾರಣ ಅಂತ ಹೇಳಿದ್ರು. ಈಗ ಪರೀಕ್ಷಿತ ಕೇಳ್ದ ಮುಂದಿನ ಪ್ರಶ್ನೆಯನ್ನ, ಈ ಸೃಷ್ಟಿ ಸ್ಥಿತಿ ಲಯ ಭಗವಂತ ಹೇಗೆ ಮಾಡ್ತಾನೆ? ಭಗವಂತ ಸೃಷ್ಟಿ ಸ್ಥಿತಿ ಲಯವನ್ನ ಹೇಗೆ ಮಾಡ್ತಾನೆ? ಎಷ್ಟು ಎಫರ್ಟ್ಲೆಸ್ ಆಗಿ ಮಾಡ್ತಾನಲ್ಲ, ಯಾವುದೇ ಶ್ರಮವಿಲ್ಲದೆ ಮಾಡ್ತಾನೆ, ಮಕ್ಕಳು ಆಟ ಆಡದ ಹಾಗೆ ಮಾಡ್ತಾನಲ್ಲ ಅಂತ ಪರೀಕ್ಷಿತ ಪ್ರಶ್ನೆಯನ್ನ ಕೇಳ್ತಾನೆ. ಇದು ಕೇಳಕ್ಕೂ ಮುಂಚೆ ನಮ್ಮ ಪುಸ್ತಕದಲ್ಲಿ 4ನೇ ಅಧ್ಯಾಯವನ್ನ ಓದ್ಬೇಕು. ಓದಿ ಯಾರು? 4ನೇ ಅಧ್ಯಾಯದ ವಿವರಣೆ. ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳುತ್ತಾರೆ, ಪರಮಾತ್ಮ ತತ್ವದ ಬಗ್ಗೆ ನಿಶ್ಚಯ ಉಂಟು ಮಾಡುವ ಶ್ರೀ ಶುಕ ಮುನಿಗಳ ಉಪದೇಶವನ್ನು ಕೇಳಿದ ಪರೀಕ್ಷಿತನು ತನ್ನ ಪರಿಶುದ್ಧವಾದ ಬುದ್ಧಿಯಿಂದ, ಅನನ್ಯವಾದ ಭಕ್ತಿ ಭಾವದಿಂದ ಭಗವಾನ್ ಶ್ರೀಕೃಷ್ಣನ ಚರಣದಲ್ಲಿ ತನ್ನನ್ನು ಅರ್ಪಿಸಿಕೊಂಡನು. ಶರೀರ, ಪತ್ನಿ, ಪುತ್ರರು, ಅರಮನೆಗಳು, ಬಂಧುಗಳು, ಧನ ಇವುಗಳಲ್ಲಿ ಉಂಟಾಗಿದ್ದ ದೃಢವಾದ ಮಮತೆಯನ್ನು ಅವನು ಒಂದೇ ಕ್ಷಣದಲ್ಲಿ ತ್ಯಜಿಸಿಬಿಟ್ಟನು. ಮಹಾತ್ಮನಾದ ಪರೀಕ್ಷಿತ ರಾಜನು ತನ್ನ ಮೃತ್ಯುವಿನ ನಿಶ್ಚಿತ ಸಮಯವನ್ನು ಅರಿತಿದ್ದನು. ಅದಕ್ಕಾಗಿ ಅವನು ಧರ್ಮ, ಅರ್ಥ, ಕಾಮ ಇವುಗಳಿಗೆ ಸಂಬಂಧಿಸಿದ ಎಲ್ಲಾ ಕರ್ಮಗಳನ್ನು ಸನ್ಯಾಸ ಮಾಡಿದನು. ಭಗವಾನ್ ಶ್ರೀ ಕೃಷ್ಣನಲ್ಲಿ ಆತ್ಮ ಭಾವವನ್ನು ಹೊಂದಿ ಪೂರ್ಣ ಶ್ರದ್ಧೆಯಿಂದ ಭಗವಾನ್ ಶ್ರೀಕೃಷ್ಣನ ಮಹಿಮೆಯನ್ನು ಕೇಳಲು ಶ್ರೀ ಶುಕ ಮುನಿಗಳನ್ನು ಪ್ರಶ್ನೆ ಮಾಡಿದನು. ನೀವು ಅದನ್ನೇ ನನ್ನನ್ನು ಕೇಳುತ್ತಿದ್ದೀರಿ ಎಂದು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು. ಪರೀಕ್ಷಿತ ಮಹಾರಾಜ ಶುಕ ಮುನಿಗಳಿಗೆ ಹೇಳಿದನು, ಬ್ರಹ್ಮ ಮಹರ್ಷಿಗಳೇ, ಸರ್ವಜ್ಞರೇ, ಪರಮ ಪವಿತ್ರರಾದವರೇ, ತಮ್ಮ ಮಾತು ಅತ್ಯಂತ ಶ್ರೇಷ್ಠವಾಗಿದೆ. ತಾವು ಭಗವಂತನ ಕಥೆಗಳನ್ನು ಹೇಳುತ್ತಿರುವಂತೆಯೇ ನನ್ನ ಅಜ್ಞಾನದ ಕೆರೆ ಕಳಚಿಕೊಳ್ಳುತ್ತಿದೆ. ಜ್ಞಾನದ ಬೆಳಕನ್ನು ಕಾಣುತ್ತಿದ್ದೇನೆ. ಭಗವಂತ ತನ್ನ ಮಹಿಮೆಯಿಂದ ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ ಎಂಬುದನ್ನು ವಿಸ್ತಾರವಾಗಿ ಬಯಸುತ್ತದೆ. ಸೃಷ್ಟಿಯು ಅತ್ಯಂತ ರಹಸ್ಯಮಯವಾಗಿದೆ. ಬ್ರಹ್ಮಾದಿ ದೇವತೆಗಳಿಗೂ ಇದನ್ನು ತಿಳಿಯುವುದು ಕಷ್ಟ. ಭಗವಂತನು ಈ ವಿಶ್ವವನ್ನು ಹೇಗೆ ರಕ್ಷಿಸುತ್ತಾನೆ ಮತ್ತು ಹೇಗೆ ಸಂಹರಿಸುತ್ತಾನೆ? ಅನಂತ ಶಕ್ತಿಯುಳ್ಳ ಅವನು ಯಾವ ತನ್ನ ಶಕ್ತಿಯನ್ನು ಆಶ್ರಯಿಸಿ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುತ್ತಾನೆ. ಈ ಬ್ರಹ್ಮಾಂಡವನ್ನು ರಚಿಸಿ ಅವುಗಳನ್ನು ನಾಶಪಡಿಸುವ ಈ ಆಟವನ್ನು ಹೇಗೆ ಆಡುತ್ತಾನೆ? ಹೀಗೆ ಮಾಡುವಾಗ ಸಹ ಅವನಿಗೆ ಯಾವುದರಲ್ಲಿಯೂ ಆಸಕ್ತಿ ಇರುವುದಿಲ್ಲ, ಅಸಂಗನಾಗಿ ಇರುತ್ತಾನಲ್ಲ. ಭಗವಾನ್ ಶ್ರೀ ಹರಿಯ ಲೀಲೆಯನ್ನು ನಿಜವಾಗಿಯೂ ಅದ್ಭುತ ಅಚಿಂತ್ಯವಾಗಿದೆ. ಈ ರಹಸ್ಯವನ್ನು ತಿಳಿಯುವುದು ಮಹಾಜ್ಞಾನಿಗಳಿಗೂ ಅತ್ಯಂತ ಕಷ್ಟವೇ ಸರಿ. ಪೂಜ್ಯರಾದ ನೀವು ಈ ವಿಷಯದಲ್ಲಿ
ಸಿದ್ಧರಾದವರು. ಆದ್ದರಿಂದ ನನ್ನ ಸಂದೇಹವನ್ನು ದಯಮಾಡಿ ನಿವಾರಣೆ ಮಾಡಬೇಕು ಎಂದು ಪರೀಕ್ಷಿತ ಮಹಾರಾಜನು ಕೇಳುತ್ತಾನೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಶ್ರೀ ಭಗವಾನ್ ಪುರುಷೋತ್ತಮನಾದ ಶ್ರೀಕೃಷ್ಣನ ಚರಣ ಕಮಲಗಳಲ್ಲಿ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಅವನು ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಇವುಗಳ ಲೀಲೆಯನ್ನು ನಡೆಸಲು ಸತ್ವ, ರಜೋ ಮತ್ತು ತಮೋಗುಣ ರೂಪವಾದ 3 ಶಕ್ತಿಯನ್ನು ಸ್ವೀಕರಿಸಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ರೂಪವನ್ನು ಧರಿಸಿಕೊಳ್ಳುವನು. ಅವನು ಸಮಸ್ತ ಚರಾಚರ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಮಹಿಯಾಗಿ ವಿರಾಜಿಸುತ್ತಾನೆ. ಅವನನ್ನು ಪಡೆಯುವ ಮಾರ್ಗವು ಬುದ್ಧಿಗೆ ವಿಷಯವಲ್ಲ. ಅವನು ಸ್ವತಃ ಅನಂತನಾಗಿದ್ದು ಅವನ ಮಹಿಮೆಯೂ ಅನಂತವಾಗಿದೆ. ಸಾಧು ಸಂತರು ದುಃಖಗಳನ್ನು ಹೋಗಲಾಡಿಸಿ ಅವರು ತನ್ನ ಪ್ರೇಮವನ್ನು ಕರುಣಿಸುವವನು. ದುಷ್ಟರ ದಮನಗೈದು ಅವರಿಗೆ ಮುಕ್ತಿಯನ್ನು ಕೊಡುವವನು. ಪರಮಹಂಸ ಆಶ್ರಮದಲ್ಲಿರುವವರ ಅಭಿಷ್ಟವಾದ ವಸ್ತುವನ್ನು ಅನುಗ್ರಹಿಸುವವನು. ಸರ್ವ ಸಮನಾಗಿದ್ದು ಸರ್ವರಿಗೂ ಕಲ್ಯಾಣವನ್ನುಂಟು ಮಾಡುವವನು ಆದ ಪರಮಾತ್ಮನಿಗೆ ನಮಸ್ಕರಿಸುತ್ತೇನೆ. ಹಠದಿಂದ ಭಕ್ತಿಹೀನರಾಗಿ ಸಾಧನೆ ಮಾಡುವವರು ಅವನ ನೆರಳನ್ನು ಮುಟ್ಟಲಾರರು. ಎಷ್ಟೇ ದೊಡ್ಡ ತಪಸ್ವಿಗಳಾಗಲಿ, ದಾನಿಗಳಾಗಲಿ, ಯಶಸ್ವಿಗಳಾಗಲಿ, ಮಂತ್ರಜ್ಞರಾಗಲಿ, ಸದಾಚಾರಿಗಳಾಗಲಿ ತಮ್ಮ ಸಾಧನೆಯನ್ನು ಆತ ಚರಣಾರವಿಂದದಿಂದಲೇ ಸಮರ್ಪಣೆ ಮಾಡದೆ ಹೋದರೆ ಅವನಿಗೆ ಶ್ರೇಯಸ್ಸು ದೊರೆಯಲಾಗದು. ಅಂತಹ ಕಲ್ಯಾಣ ಕೀರ್ತಿಯುಳ್ಳ ಭಗವಂತನಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಎಂತಹ ಜಾತಿಯವರೇ ಆಗಲಿ, ಎಂತಹ ಪಾಪಿಷ್ಠನೇ ಆಗಲಿ, ಯಾರು ಭಗವಂತನ ಭಕ್ತಿಯಲ್ಲಿ ಶರಣಾಗತರಾದರೆ ಪವಿತ್ರರಾಗುವರೋ ಅಂತಹ ಸರ್ವಶಕ್ತಿಯುಳ್ಳ ಭಗವಂತನಿಗೆ ನಮಸ್ಕಾರಗಳು. ಆತ್ಮಜ್ಞಾನಿಗಳಿಗೆ ಆತ್ಮಸ್ವರೂಪನಾಗಿ ಭಕ್ತನಿಗೆ ಸ್ವಾಮಿಯಾಗಿ, ಕರ್ಮಕಾಂಡಿಗಳಿಗೆ ವೇದಮೂರ್ತಿಯಾಗಿ, ಧಾರ್ಮಿಕರಿಗೆ ಧರ್ಮ ಸ್ವರೂಪನಾಗಿ, ತಪಸ್ವಿಗಳಿಗೆ ತಪಸ್ವರೂಪಿಯಾಗಿ ಅವನೇ ಆಗಿದ್ದಾನೆ. ಬ್ರಹ್ಮರುದ್ರಾದಿ ದೇವತೆಗಳೂ ಕೂಡ ತಮ್ಮ ಶುದ್ಧ ಹೃದಯದಿಂದ ಅವನ ಸ್ವರೂಪವನ್ನೇ ಚಿಂತಿಸುತ್ತಾ ಆಶ್ಚರ್ಯಚಕಿತರಾಗಿ ನೋಡುತ್ತಾ ಇರುತ್ತಾರೆ. ಶ್ರೀದೇವಿ ಪತಿಯು, ಯಜ್ಞಗಳ ಅಧಿಪತಿಯು, ಪ್ರಜಾಪತಿಯು, ಸರ್ವಲೋಕಗಳ ಪತಿಯು ಯದುಕುಲದಲ್ಲಿ ಅವತರಿಸಿ ಅಂಧಕ, ವೃಷ್ಟ, ಸಾತ್ವಂತರ ಮುಂತಾದ ಯಾದವರ ರಕ್ಷಕನು, ಪರಮ ಗತಿಯೂ ಆಗಿ ಬೆಳೆದ ಭಕ್ತ ವತ್ಸಲನು, ಸಾಧು ಸಂತರ ಸರ್ವತ್ವನೂ ಆದ ಶ್ರೀಕೃಷ್ಣ ತನ್ನ ಮೇಲೆ ಪ್ರಸನ್ನನಾಗಲಿ. ಸೃಷ್ಟಿ ಸಮಯದಲ್ಲಿ ಯಾರು ಬ್ರಹ್ಮದೇವನ ಹೃದಯದಲ್ಲಿ ಸೃಷ್ಟಿಯನ್ನು ಜಾಗೃತಗೊಳಿಸಿ ಜ್ಞಾನದ ಅಧಿಷ್ಠಾತ್ರಿಯಾದ ಸರಸ್ವತಿಯನ್ನು ಪ್ರೇರಣೆ ಮಾಡಿದನು, ಆ ಬ್ರಹ್ಮನ ಮುಖದಿಂದ ಶಿಕ್ಷಾ ವ್ಯಾಕರಣವಾಗಿ 6 ಅಂಗಗಳಿಂದ ಕೂಡಿದ ವೇದ ಸರಸ್ವತಿಯನ್ನು ಪ್ರಕಟಗೊಳಿಸಿದನು. ಅಂತಹ ಜ್ಞಾನಿಗಳಲ್ಲಿ ಶ್ರೇಷ್ಠನಾದ ಭಗವಂತನು ನನಗೆ ಪ್ರಸನ್ನನಾಗಲಿ. ಭಗವಂತನೇ, ಪಂಚಭೂತಗಳಿಂದ ನಿರ್ಮಾಣವಾದ ಈ ಶರೀರವನ್ನು ನಿರ್ಮಾಣ ಮಾಡಿ ಅವುಗಳಿಗೆ ರೂಪದಿಂದ ಅವುಗಳಲ್ಲಿ ಜೀವರೂಪಗಳಾಗಿ ಮಲಗಿರುತ್ತಾನೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, 1 ಮನಸ್ಸು, ಹೀಗೆ 16 ಕಲೆಗಳಿಂದ ಕೂಡಿ ಅವುಗಳ ಮೂಲಕ 16 ವಿಷಯಗಳನ್ನು ಬೋಧಿಸುತ್ತಾನೆ. ಈ ಸರ್ವಭೂತಮಯವಾದ ಭಗವಂತನು ತನ್ನ ಗುಣಗಳಿಂದ ತನ್ನ ವಾಣಿಯನ್ನು ಅಲಂಕರಿಸಲಿ. ಈ ವಾಸುದೇವನ ಅವತಾರವಾದ ಸರ್ವಜ್ಞರಾದ ಭಗವಾನ್ ವೇದವ್ಯಾಸರಿಗೆ ನಮಸ್ಕಾರಗಳು. ಆ ಮಹಾನುಭಾವರ ಮುಖ ಕಮಲಗಳಿಂದ ಮಕರಂದದಂತೆ ಹರಿಯುತ್ತಿರುವ ಜ್ಞಾನ ಸುಧೆಯನ್ನೇ ಅಲ್ಲದೆ ಸಾಧು ತತ್ಪುರುಷ ಸದಾಪಾನ ಮಾಡುತ್ತಿರುವುದು. ಈ ರಾಜೇಂದ್ರನಾದ ಪರೀಕ್ಷಿತನೇ, ಇದನ್ನು ಸಾಕ್ಷಾತ್ ಶ್ರೀಮಾನ್ ನಾರಾಯಣನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದನು. ತಮ್ಮನ್ನು ಪ್ರಶ್ನೆ ಮಾಡಿದ ನಾರದರಿಗೆ ಬ್ರಹ್ಮದೇವರು ಅದನ್ನು ಉಪದೇಶಿಸಿದರು. ಅದನ್ನೇ ನಾನು ನಿನಗೆ ಈಗ ಉಪದೇಶಿಸುತ್ತೇನೆ. ಇಲ್ಲಿಗೆ ಭಾಗವತ ದ್ವಿತೀಯ ಸ್ಕಂದದ 4ನೇ ಅಧ್ಯಾಯವು ಮುಕ್ತಾಯವಾಗುವುದು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪರೀಕ್ಷಿತ ಮಹಾರಾಜ
ಶುಕರನ್ನ ಕೇಳ್ತಾನೆ, ಹೇಗೆ ಸೃಷ್ಟಿ ಸ್ಥಿತಿ ಲಯ ಭಗವಂತ ಮಾಡ್ತಾನೆ, ಯಾವುದೇ ಆಯಾಸವಿಲ್ಲದೆ ಲೀಲೆ ಕ್ರೀಡೆ ಮಕ್ಕಳು ಆಡಿದ ಹಾಗೆ ಮಾಡ್ತಾನಲ್ಲ, ಇದನ್ನ ಸ್ವಲ್ಪ ನನಗೆ ವಿವರವಾಗಿ ತಿಳಿಸ್ಬೇಕು ಅಂತ ಶುಕರಿಗೆ ಪರೀಕ್ಷಿತ ಕೇಳ್ತಾನೆ. ಶುಕರು ಅದಕ್ಕೆ ಉತ್ತರ ಕೊಡೋಕ್ಕೂ ಮುಂಚೆ ಭಗವಂತನ ಸ್ತುತಿಯನ್ನ ಮಾಡ್ತಾರೆ. ನಾವು ಹಂಗೆ ಅಲ್ವಾ, ಕೆಲವು ಸತಿ ಯಾವುದೋ ಒಂದು ಒಳ್ಳೆ ಸತ್ಸಂಗಕ್ಕೆ ಹೋಗಿದ್ವಿ, ಅಲ್ಲಿ ಅವ್ರದ್ದು ಲೆಕ್ಚರು ಎಲ್ಲ ತುಂಬಾ ಚೆನ್ನಾಗಿ, ಅವ್ರು ಏನ್ ಹೇಳಿದ್ರು ಅಂತ ಕೇಳಿದ್ರೆ ಮೊದಲು ನಾವ್ ಇಂಟ್ರೊಡಕ್ಷನ್ ಕೊಡ್ತೀವಲ್ವಾ, ನಾನು ಅಲ್ಲಿ ಹೋಗಿದ್ದೆ, ಅವರು ಎಷ್ಟು ಜ್ಞಾನಿಗಳಂತೆ ಗೊತ್ತಾ, ಅವರು ಎಷ್ಟೊಂದ್ ಕಡೆ ಸತ್ಸಂಗ ಮಾಡಿದಾರಂತೆ, ಅವ್ರು ಇಷ್ಟೊಂದ್ ತಿಳ್ಕೊಂಡಿದಾರಂತೆ, ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಆಮೇಲೆ ಏನ್ ಹೇಳಿದ್ರು ಅಂತ ಹೇಳ್ತೀವಲ್ವಾ. ಹಂಗೆ ಮಹಾಮಹಿಮನಾದ ಪರಮಾತ್ಮನ ವಿಷಯದಲ್ಲಿ ಪ್ರಶ್ನೆ ಕೇಳಿದಾಗ ಶುಕರು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಲ್ಲ. ಫಸ್ಟ್ ಏನ್ ಹೇಳಿದ್ರು, ಭಗವಂತನಿಗೆ ಕೋಟಿ ಕೋಟಿ ಪ್ರಣಾಮಗಳು ಅಂತ ಅವನಿಗೆ ನಮಸ್ಕಾರ ಮಾಡ್ತಾ ಭಗವಂತನ ಸ್ತುತಿಯನ್ನ ಶುಕರು ಮಾಡ್ತಾರೆ. ಶುಕರು ವ್ಯಾಸಪುತ್ರರು, ಬ್ರಹ್ಮಜ್ಞಾನಿಗಳು, ಅವರ ಮುಖದಿಂದ ಭಗವಂತನ ಸ್ತುತಿ ಆಗಿದೆ ಅಂದ್ರೆ, ಏಕೆಂದ್ರೆ ಬ್ರಹ್ಮಜ್ಞಾನ ಆದವ್ರಿಗೆ 100% ಅವರಲ್ಲಿ ಯಾವ ಲೋಪ ದೋಷಗಳು ಇರೋಲ್ಲ ಅಲ್ವಾ. ಅವರು ಹೇಳಿದ್ದಾರೆ ಅಂದ್ರೆ ಅದನ್ನ ಸ್ವಲ್ಪ ನಾವು ಗಮನವಿಟ್ಟು ಕೇಳ್ಬೇಕಲ್ವಾ. ಯಾವಾಗಲೂ ಅಷ್ಟೇ ಆತ್ಮಜ್ಞಾನಿಗಳು ಮಾತಾಡಿದ್ದನ್ನ ಪದ ಪದನು ತುಂಬಾ ಗಮನ ಇಟ್ಟು ಕೇಳ್ಬೇಕು. ಅದು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಆಗಿರುತ್ತೆ. ಅದರಲ್ಲೂ ಭಗವಂತನ ವಿಷಯ ಅಂತಹ ಮಹಾತ್ಮರು ಹೇಳ್ತಾರೆ ಅಂದ್ರೆ ನೋಡೋಣ, ಪುಸ್ತಕದಲ್ಲೇ ಇದೆ, ಯಾರ ಹತ್ರ ಬುಕ್ ಇದೆ ತಗೊಂಡು ನೋಡ್ಕೊಳ್ಳಿ. ಪೇಜ್ ನಂಬರ್ 52, ಮೊದಲನೇ ಶ್ಲೋಕ. ಶ್ರೀ ಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ತದ್ ಉದ್ಭವಸ್ಥಾನ ನಿರೋಧ ಲೀಲಾಯ ಗೃಹೀತಾ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಭವಾಯ ಅನುಪಲಕ್ಷ್ಯ ವರ್ತ್ಮನೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ. ಭಗವಂತನಾದ ಪುರುಷೋತ್ತಮನ ಚರಣ ಕಮಲಗಳಲ್ಲಿ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ತತ್ ಉದ್ಭವ ಸ್ಥಾನ ನಿರೋಧ ಲೀಲಾಯ. ಅವನು ವಿಶ್ವದ ಸೃಷ್ಟಿ ಸ್ಥಿತಿ ಪ್ರಳಯ ಇವುಗಳ ಲೀಲೆಯನ್ನು ನಡೆಸಲು ಗೃಹೀತ ಶಕ್ತಿ ತ್ರಿತಯಾಯ, ತತ್ವ ರಜ ತಮೋ ಗುಣಗಳ ರೂಪವಾದ 3 ಶಕ್ತಿಗಳನ್ನ ಸ್ವೀಕರಿಸಿ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪಗಳನ್ನು ಧರಿಸಿಕೊಳ್ಳುವನು. ಅಂತರ್ಭವಾಯ, ಸಮಸ್ತ ಚರಾಚರ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿ ವಿರಾಜಿಸುತ್ತಿದ್ದಾನೆ. ಅನುಪಲಕ್ಷ್ಯ ವರ್ತಮನೆ ಅಂದ್ರೆ ಅವನು ಏನು ಮಾಡ್ತಾನೆ ಅಂತ ಎಂತಹ ಜ್ಞಾನಿಗಳಿಗೂನು ಅರ್ಥ ಆಗಲ್ಲ. ಭಗವಂತನ ಕಾರ್ಯ ಚಟುವಟಿಕೆ ಹೇಗಿರುತ್ತೆ ಅಂದ್ರೆ ಯಾರು ಗೆಸ್ ಮಾಡಕ್ಕಾಗಲ್ಲ ಹೀಗ್ ಮಾಡ್ತಾನೆ ಅಂತ. ನಿಮ್ಮ ನಿಮ್ಮ ಜೀವನಗಳನ್ನೇ ನೋಡ್ಕೊಳ್ಳಿ, ಯಾವುದೋ ಕೆಲಸಗಳು ಆಗಲ್ಲ ಅನ್ಕೊಂಡಿರ್ತೀರ, ಅವನ ಒಂದು ಕೃಪೆ ಆಯ್ತು ಅಂದ್ರೆ 1 ನಿಮಿಷಕ್ಕೆ ಆಗೋಗತ್ತೆ, ಅಥವಾ ಯಾವ್ದೋ ಆಗತ್ತೆ ಅಂತ ಅನ್ಕೊಂಡಿರ್ತೀರ. ಅನುಪಲಕ್ಷ್ಯ ವರ್ತಮನೆ ಅಂದ್ರೆ ಅವನ ಕಾರ್ಯವನ್ನ ಯಾರು ಗೆಸ್ ಮಾಡಕ್ಕಾಗಲ್ಲ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ಸ್ವಾಮೀಜಿ ಹೇಳಿದ್ರು. ಒಂದು ಸಲ ಕೃಷ್ಣ ಅರ್ಜುನ ಇಬ್ಬರು ಎಲ್ಲೋ ಹೋಗಿರ್ತಾರೆ ಬೇರೆ ನಗರಕ್ಕೆ. ಬರ್ತಾ ತುಂಬಾ ಸಾಕಾಗಿರುತ್ತೆ, ನಡೆದು ಬರ್ತಾ ಇರ್ತಾರೆ ಇಬ್ರು. ತುಂಬಾ ಹಸುವು, ಬಾಯಾರಿಕೆ, ಆಯಾಸ ಎಲ್ಲ ಆಗಿರುತ್ತೆ ಇಬ್ರಿಗೂ. ಬರ್ತಾ ಅಲ್ಲಿ ಒಬ್ಬ ಶ್ರೀಮಂತನ ಮನೆ ಇರುತ್ತೆ.
ಅಲ್ಲಿಗೆ ಕೃಷ್ಣ ಅರ್ಜುನರು ಹೋಗ್ತಾರೆ. ಹೋಗಿ ಆ ಮನೆಯ ಬಾಗಲನ್ನ ತಟ್ತಾರೆ. ಕತ್ತಲೆ ಆಗಿದೆ, ನಮ್ಗೆ ಇಳ್ಕೊಳಕ್ ಜಾಗ ಇಲ್ಲ, ಹಸುವಾಗಿದೆ, ಸ್ವಲ್ಪ ಊಟ ಕೊಡಿ ಅಂತ ಕೇಳ್ತಾರೆ. ಆ ಮನೆಯ ಶ್ರೀಮಂತ ಬಾಗಿಲು ತೆಗೆದು ಇಬ್ಬರಿಗೂ ಚೆನ್ನಾಗಿ ಬೈದು ಇವರ ಮಕ್ಕದ ಮೇಲೆ ಜೋರಾಗಿ ಬಾಗಿಲು ಹಾಕೋತಾನೆ. ಈ ಕತೆ ಕೇಳಿದೀರಾ ಯಾರಾದ್ರೂ? ಇಲ್ಲ ಕೇಳಿದ್ದೀರಾ? ಆಮೇಲೆ ಮುಂದೆ ನಡೆದು ಹೋಗ್ತಾರೆ. ಒಬ್ಬ ಮುದುಕ, ತುಂಬಾ ಬಡವ, ಅವನ ಮನೆ ಬಾಗಿಲ ಹತ್ರ ಹೋಗ್ತಾರೆ. ಅದೊಂದು ಗುಡಿಸ್ಲು. ಅಲ್ಲಿ ಅವನ ಹತ್ರ ಒಂದು ಹಸು ಇರುತ್ತೆ. ಇವ್ರಿಬ್ರು ಹೋದ ತಕ್ಷಣ ಅವನು ತುಂಬಾ ಸಂತೋಷವಾಗಿ ಇವರಿಬ್ಬರನ್ನ ಕರೀತಾನೆ. ಒಳಗೆ ಕರ್ಕೊಂಡು ಹೋಗಿ ಕೂಡ್ಸಿ, ಅವನ ಹತ್ರ ಇರೋದು ಅದೊಂದು ಹಸು ಬಿಟ್ಟು ಇನ್ನೇನು ಇರಲ್ಲ. ಆ ಹಸುವಿನ ಹಾಲನ್ನ ಕರೆದು ಇಬ್ಬರಿಗೂ ಚೆನ್ನಾಗಿ ಉಪಚಾರ ಮಾಡ್ತಾನೆ. ಆ ಹಾಲನ್ನ ಕೊಡ್ತಾನೆ. ಕೃಷ್ಣನನ್ನ ತನ್ನ ಪ್ರೀತಿಯಿಂದ ಭಕ್ತಿಯಿಂದ ಸೇವೆ ಮಾಡ್ತಾನೆ. ಇವತ್ತು ಇಲ್ಲೇ ಇರಿ, ನಾಳೆ ಹೋಗಿ ಅಂತ ಹೇಳ್ತಾನೆ. ಅಲ್ಲಿಂದ ಹೊರಡ್ತಾರೆ. ಕೃಷ್ಣ ಆ ಶ್ರೀಮಂತನಿಗೆ ಅವನ ಅಷ್ಟ ಐಶ್ವರ್ಯಗಳು ಅವನಿಗೆ ವೃದ್ಧಿ ಆಗ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಇದೆಯಲ್ಲ ಈ ಲೈನು, ಅನುಪಲಕ್ಷ್ಯ ವರ್ತಮನೆ. ಕೃಷ್ಣನ ಆಕ್ಟಿವಿಟಿ ಯಾರಿಗೂ ಗೊತ್ತಾಗಲ್ಲ. ಆ ಬಡವನಿಗೆ ನಿನ್ನ ಹತ್ರ ಇರೋ ಈ ಹಸು ಸಹ ಸತ್ತೋಗ್ಲಿ ಅಂತ ಶಾಪ ಕೊಡ್ತಾನೆ. ಶಾಪ ಅಂದ್ರೆ ಆಶೀರ್ವಾದ. ಇಬ್ರು ಭಗವಂತಂಗ್ ಶಾಪ ಕೊಡೋಕ್ ಬರಲ್ಲ, ಅವನ್ ಆಶೀರ್ವಾದನೇ ಮಾಡೋದು. ಅರ್ಜುನನಿಗೆ ತುಂಬಾ ಕೋಪ ಬರುತ್ತೆ. ಅಲ್ಲ ಕೃಷ್ಣ, ಅವನ ನಮ್ಮ ಮಕ್ಕಕ್ಕೆ ಬಾಗಿಲು ಹಾಕದ, ಅವನಿಗೆ ನೀನು ಆಶೀರ್ವಾದ ಮಾಡ್ದಿಯಲ್ಲ, ಇವನಿಗೆ ಪಾಪ ಅವನ ಜೀವನಕ್ಕೆ ಒಂದು ಗತಿ, ಒಂದು ಹಸು, ಅವನಿಗೆ ನೀನು ಶಾಪ ಕೊಟ್ಬಿಟ್ಟಿಯಲ್ಲ. ಆಗ ಕೃಷ್ಣ ಹೇಳ್ತಾನೆ, ಯಾರಿಗೆ ಏನು ಬೇಕೋ ಅದನ್ನ ಕೊಟ್ಟಿದ್ದೀನಿ. ಯಾರಿಗೂ ನಾನು ಶಾಪವನ್ನು ಕೊಟ್ಟಿಲ್ಲ, ಯಾರಿಗೂ ವರವನ್ನು ಕೊಟ್ಟಿಲ್ಲ. ಅವನಿಗೆ ಬರೀ ಲೌಕಿಕವೇ ಬೇಕು. ಅವನಿಗೆ ನನ್ನ ದರ್ಶನ ಆಯ್ತು, ಅದು ಮಹಾಪುಣ್ಯ. ರಾಮಾಯಣದಲ್ಲಿ ರಾಮನು ಹೇಳ್ತಾನೆ, ನನ್ನ ದರ್ಶನವಾದ ಮೇಲೆ ಭಕ್ತನಿಗೆ ಏನಾದ್ರೂ ಸಿಗತ್ತೆ ಸಿಗತ್ತೆ. ವಿಭೀಷಣನಿಗೆ ಹೇಳ್ತಾನೆ, ನನ್ನ ದರ್ಶನ ಅಂದ್ರೆ ಸಾಮಾನ್ಯನ, ನನ್ನ ದರ್ಶನ ನೀನು ಮಾಡಿದ ಮೇಲೆ ನಾನ್ ನಿನಗೆ ಅಂತ ಅವನನ್ನು ಕೂಡ್ಸಿ ಲಂಕೇಶ ಅಂತ ಅವನಿಗೆ ರಾಜ್ಯಾಭಿಷೇಕ ಮಾಡಿರ್ತಾನೆ, ಯುದ್ಧಕ್ಕೂ ಮುಂಚೆನೆ ರಾಮ. ಆದ್ರಿಂದ ಆ ಶ್ರೀಮಂತ ಬರೀ ಲೌಕಿಕ, ಅವನಿಗೆ ಅದೇ ಬೇಕು, ಅದಕ್ಕೆ ಅವನಿಗೆ ಅದನ್ನ ಬ್ಲೆಸ್ ಮಾಡಿದೆ. ಇವನಿಗೆ ನಾನಲ್ದೆ ಇನ್ನೇನೂ ಬೇಡ. ಆ ಹಸುವಿನ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇತ್ತು ಅವನಿಗೆ, ನಾನಲ್ಲದೆ ಇನ್ನೇನು ಬೇಡ ಅವನಿಗೆ. ಆ ಭಕ್ತಿಗೆ ಇದೊಂದು ಅಡ್ಡ ಇತ್ತು. ಯಾರಿಗೆ ಏನು ಬೇಕೋ ಅದನ್ನ ನಾನು ಕೊಡ್ತೀನಿ. ಯಾರಿಗಾರು ಕಷ್ಟ ಬಂದಾಗ ಅವ್ರನ್ನ ನೋಡಿ ನಾವು ಅನ್ಕೋಬಾರ್ದು, ಅಯ್ಯೋ ಯಾಕೆ ಭಗವಂತ ಇಷ್ಟು ಒಳ್ಳೆಯವ್ರಿಗೆ ಹಿಂಗ್ ಕಷ್ಟ ಕೊಟ್ಟಿದ್ದಾನೆ ಅಂತ. ಅವರ ಮೇಲಿನ ಪ್ರೀತಿಯಿಂದಲೇ. ಹೇಳೋದು ಸುಲಭ, ಅನ್ಭವಿಸೋದು ಕಷ್ಟ, ಗೊತ್ತಿದೆ ನಂಗೆ. ಆದರೆ ಕೃಷ್ಣನ ವರ್ತನೆ, ಅವನ ಚಟುವಟಿಕೆ ಯಾರಿಗೂ ಅರ್ಥ ಆಗಲ್ಲ. ಶ್ರೀಲ ಪ್ರಭುಪಾದು ಎಷ್ಟು ವ್ಯವಹಾರಗಳನ್ನ ಮಾಡ್ತಾರೆ ಗೊತ್ತಾ? ಪ್ರತಿ ಒಂದು ವ್ಯಾಪಾರದಲ್ಲೂ ಲಾಸ್ ಅವ್ರಿಗೆ. 11 ಸತಿ ಬಿಸ್ನೆಸ್ ಟ್ರೈ ಮಾಡ್ತಾರಂತವ್ರು. ಪ್ರತಿ ವ್ಯಾಪಾರದಲ್ಲೂ ಲಾಸ್ ಅವ್ರಿಗೆ. ಕೊನೆಗೆ ಅವರು ಸಂಸಾರ ಬಿಟ್ಟು ಮನೇಲಿ ಎಲ್ಲರೂ ಅವ್ರನ್ನ ಅನಾಧಾರ ಮಾಡಕ್ ಶುರು ಮಾಡ್ತಾರೆ. ಅವಾಗ ಅವರು ಅವ್ರು ಆಗದೆ ಹೋಗಿದ್ರೆ ಇವತ್ತು ಎಷ್ಟೋ ಜನ ಡಿವೋಟಿಸ್ ಲೈಫ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೊದಲು ನಮಗೆ ಯಾವುದು ಕಷ್ಟ ಅಂತ ಅನ್ಸಿದ್ರು ನಮ್ಮ ಜೀವನದಲ್ಲಿ ಅದು ನಡೆದಿದೆ ಅಂದ್ರೆ ಭಗವಂತನ ಕೃಪೆನೇ ಅದಕ್ಕೆ ಕಾರಣ. ಇಲ್ಲಿ ಪರೀಕ್ಷಿತನನ್ನೇ ನೋಡಿ, ಆ ಬ್ರಾಹ್ಮಣ ಕುಮಾರನ ಶಾಪವನ್ನ ಹೆಂಗೆ ವರವನ್ನಾಗಿ ಮಾಡ್ಕೊಂಡ. ಈ ಭಕ್ತರ ಕಥೆಗಳಿಂದ ಅದನ್ನ ಕಲಿಬೇಕು ನಾವು. ನಮ್ಮ ಜೀವನದಲ್ಲಿ ಏನ್ ಕಷ್ಟಗಳು ಬಂದಿದೆ, ಆ ಒಂದು ಡಿಫಿಕಲ್ಟ್ ಸಿಚುಯೇಷನ್ ನ ನಾವು ಶಾಪ ಮಾಡ್ಕೋಬಾರ್ದು, ವರ ಮಾಡ್ಕೋಬೇಕು. ಅದನ್ನ ನಿನ್ನ ಸ್ಮರಣೆಗೆ ಅನುಕೂಲವೇ ಆಯ್ತು ಬಿಡು ಅಂತ. ನಮ್ಮ ಲೈಫಲ್ಲಿ ಏನು ದುಃಖ ಟ್ರಾಜಿಡಿ ಬರುತ್ತೆ, ಅದು ನಮಗ್ ಗೊತ್ತಿರಲ್ಲ ಯಾಕೆ ಬಂದಿದೆ ಅಂತ, ಆದ್ರೆ ಅವನಿಗೆ ಗೊತ್ತು. ಆದ್ರಿಂದ ಈ ಭಾಗವತವನ್ನ ಕೇಳಿದಾಗ ಇಷ್ಟು ನಂಬಿಕೆ ಇಟ್ಕೊಳ್ಳಿ. ಯಾಕೆಂದ್ರೆ ಯಾವ ಭಗವಂತ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ,
ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯ ಮಾಡ್ತಾ ಇದ್ದಾನೆ, ನಮ್ಮನ್ನೂ ಪಾಲನೆ ಮಾಡ್ತಾನೆ. ನಿಮ್ಮನ್ನ ತಾಯಿಯ ಗರ್ಭದಿಂದ ಹಿಡ್ದಾಗಿಂದ ಪಾಲನೆ ಮಾಡ್ತಾ ಇದ್ದಾನೆ. ಆಚೆಗೆ ಬಂದ್ಮೇಲೆ ಮರ್ತಿದೀವಿ ಅಷ್ಟೇ ಅದನ್ನ. ಹ್ಯಾವ್ ಫೇತ್. ಅವನ ಒಂದು ಚಟುವಟಿಕೆ, ಒಂದು ಕಾರ್ಯವಿಧಾನ ಎಂತಹ ಜ್ಞಾನಿಗೂ ಗೊತ್ತಾಗಲ್ಲ ಅನ್ನೋದು ಈ ಶ್ಲೋಕದ ಅರ್ಥ, ಶುಕರ ಮಾತಿನ ಅರ್ಥ. ಅಂತಹ ಭಗವಂತನಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ಯಾರು ತನ್ನನ್ನ ತಾನು ಉದ್ಧಾರ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ, ಖಂಡಿತ ಕೃಷ್ಣ ಅವ್ರನ್ನ ಕರೆಕ್ಟ್ ಮಾಡ್ತಾನೆ, ಖಂಡಿತ ಸರಿ ಮಾಡ್ತಾನೆ. ಇದೆಲ್ಲ ನಾನು ಶುಕರ ಸ್ತುತಿಯ ಜಿಸ್ಟ್ ಹೇಳ್ತಾ ಇರೋದು. ಯಾರು ತನ್ನನ್ನ ತಾನು ಉದ್ಧಾರ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ ಅಂತಹವರನ್ನ ಕೃಷ್ಣ ಡೆಫಿನೆಟ್ ಕರೆಕ್ಟ್ ಮಾಡ್ತಾನೆ. ಅಂದ್ರೆ ಯು ಶುಡ್ ಬಿ ಅವೈಲೇಬಲ್ ಫಾರ್ ಕರೆಕ್ಷನ್. ದಿಸ್ ಈಸ್ ದ ಟ್ರೂ ಮೀನಿಂಗ್ ಆಫ್ ಶರಣಾಗತಿ. ನಿಮ್ಮನ್ನ ನೀವು ಸರಿ ಮಾಡ್ಕೊಳಕ್ಕೆ, ಉದ್ಧಾರ ಮಾಡ್ಕೊಳಕ್ಕೆ ನೀವು ರೆಡಿ ಇರ್ಬೇಕು. ಅವನ ಕೃಪೆ ಸದಾ ಎಲ್ಲರ ಮೇಲೂ ಇರುತ್ತೆ. ಇದು ಶರಣಾಗತಿಯ ನಿಜವಾದ ಅರ್ಥ. ಯಾರು ತಮ್ಮನ್ನ ತಾವು ಸರಿ ಮಾಡ್ಕೊಳಕ್ಕೆ, ಕೃಷ್ಣ ತಮ್ಮ ಜೀವನದಲ್ಲಿ ತಮ್ಮನ್ನ ಬದಲಾವಣೆ ಮಾಡಕ್ಕೆ ಯಾರು ಬಿಡ್ತಾರೆ, ಅದು ನಿಜವಾದ ಶರಣಾಗತಿ. ಎಷ್ಟು ಚೆನ್ನಾಗಿ ಹೇಳಿದ್ರು ಸ್ವಾಮೀಜಿ ಅಂದ್ರೆ ಇದನ್ನ. ಯು ಶುಡ್ ಬಿ ಅವೈಲೇಬಲ್ ಫಾರ್ ಕರೆಕ್ಷನ್. ದಿಸ್ ಈಸ್ ದ ಮೀನಿಂಗ್ ಆಫ್ ಟ್ರೂ ಶರಣಾಗತಿ ಅಂದ್ರು. ಫಿಸಿಕಲ್ ಆಗಿ ಗುರುವನ್ನ ನೋಡಿದ ತಕ್ಷಣ ಯಾರು ಬೇಕಾದ್ರೂ ನಮಸ್ಕಾರ ಮಾಡ್ತಾರೆ, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಒಂದು ಫಿಸಿಕಲ್ ಜೆಸ್ಚರ್ ಅಷ್ಟೇ. ಅದೂನು ಮಾಡದೇ ಇರೋರ್ಗಿಂತ ಮಾಡೋರ್ ಬೆಟರು. ಆದ್ರೆ ಒಳಗಡೆ ಎಲ್ಲ ಈಗೋ ತುಂಬಿಕೊಂಡು ಮೇಲ್ಗಡೆ ಸುಮ್ನೆ ಕಾಲಿ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಏನ್ ಬಂತು? ಕೃಷ್ಣನ ಪಾದವನ್ನ ತುಳಸಿ ಅರ್ಚನೆ ಮಾಡ್ತೀನಿ, ಅದು ಮಾಡ್ತೀನಿ, ಮಾಡೋದ್ ತಪ್ಪಲ್ಲ, ಅದು ಮಾಡ್ಬೇಕು. ಆದ್ರೆ ಅದಕ್ಕಿಂತ ಹೆಚ್ಚು ಸತ್ಸಂಗದಲ್ಲಿ ಇರೋದ್ರಿಂದ ನಾನು ಹೇಳ್ತಾ ಇರೋದು, ಯಾರಲ್ಲಿ ಫುಲ್ ಆಫ್ ಈಗೋ, ಅಹಂಕಾರ ಇದೆ, ತುಂಬಾ ಇಂಪ್ಯೂರಿಟೀಸ್ ಇದೆ ಒಳಗಡೆ, ಅಂತಹವರೇ ಹೋಗ್ಬೇಕು ಭಗವಂತನ ಹತ್ರ. ಅವನೇನ್ ಹೇಳಲ್ಲ, ಶುದ್ಧ ಭಕ್ತರು ಮಾತ್ರ ಬನ್ನಿ ನನ್ನ ಹತ್ರ ಅಂತ. ಶುದ್ಧ ಭಕ್ತರು ಎಫರ್ಟ್ಲೆಸ್ ಆಗಿ ಹೋಗೇ ಹೋಗ್ತಾರೆ, ಗಂಗೆ ಸಾಗರಕ್ಕೆ ಹರಿದ ಹಾಗೆ. ಯಾರಲ್ಲಿ ತಮ್ಮನ್ನ ತಾವು ಸರಿ ಮಾಡ್ಕೋಬೇಕು, ಉದ್ಧಾರ ಮಾಡ್ಕೋಬೇಕು ಅಂತಿದೆಯೋ ಅಂಥವರಿಗೇ ಭಗವಂತ ಬೇಕು. ಈಸ್ ದ ಗ್ರೇಟ್ ಪ್ಯೂರಿಫೈಯರ್. ಆದ್ರಿಂದಲೇ ಅವನು ಭಕ್ತರ ಮೇಲೆ ಕರುಣೆ ತೋರ್ಸಕ್ಕೋಸ್ಕರನೇ ವಿವಿಧ ರೂಪಗಳನ್ನ ತಾಳಿ ಅವತಾರ ಮಾಡ್ತಾನೆ. ಆ ಭಕ್ತನಿಗೆ ಈ ರೂಪದಲ್ಲಿ ಬಂದ್ರೆ ಇವನಿಗೆ ಇಷ್ಟನಾ, ಇವನಿಗೆ ನಾನು ನರಸಿಂಹ ಆಗಿ ಬಂದ್ರೆ ಭಕ್ತಿ ಜಾಸ್ತಿ ಆಗತ್ತಾ, ಇವನಿಗೆ ರಾಮನಾಗಿ ಬಂದ್ರೆ ಆಗತ್ತಾ, ಇವನಿಗೆ ಕೃಷ್ಣನನ್ನಾಗಿ ಬಂದ್ ನೋಡಿದ್ರೆ ಆಗತ್ತಾ, ಆ ರೂಪದಲ್ಲಿ ಬರ್ತೀನಿ. ರಾಮಕೃಷ್ಣ ಪರಮಹಂಸರು ಹೇಳ್ತಿದ್ರು, ನೀರಿಗೆ ಆಕಾರ ಇಲ್ಲ, ಆದರೆ ಅದು ತುಂಬಾ ಎಲ್ಲಿ ಈಗ ಹರಿತಾ ಇರುತ್ತೆ ನದಿ, ಆ ಜಾಗದ ವಾತಾವರಣ ತುಂಬಾ ಶೀತ ಇದ್ದು ಕೋಲ್ಡ್ ವೆದರ್ ಇದ್ರೆ ನದಿ ನೀರು ಐಸ್ ಆಗುತ್ತಲ್ವಾ, ಐಸ್ ಆದಾಗ ಅದು ಏನೇನೋ ಶೇಪ್ ಅಲ್ಲಿ ಇರುತ್ತಲ್ವಾ ಒಂದೊಂದು, ಅದು ಐಸು. ಅದೇ ತರ ಭಗವಂತ ಭಕ್ತಿಯನ್ನ ಆ ಕೋಲ್ಡ್ ಇದಕ್ಕೆ ಹೇಳ್ತಿದ್ರು. ಆ ಭಕ್ತಿಯಿಂದ ಯಾರು ತಮಗೆ ಇಷ್ಟವಾದ ರೂಪದಲ್ಲಿ ಭಗವಂತನನ್ನ ನೋಡಕ್ಕೆ ಆಸೆ ಪಡ್ತಾರೆ, ಆ ರೂಪದಲ್ಲಿ ಅವರಿಗೆ ಅವನ ಒಲಿತಾನೆ, ಅವ್ರಿಗೆ ದರ್ಶನ ಕೊಡ್ತಾನೆ, ಅವರನ್ನು ಉದ್ಧಾರ ಮಾಡ್ತಾನೆ. ಒಂದೇ ಉದ್ದೇಶ, ಆ ಭಕ್ತನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಅಶುದ್ಧವನ್ನ ನಾಶ ಮಾಡಿ ಅವನನ್ನ ಅಜ್ಞಾನ ನಿವೃತ್ತಿ ಮಾಡಿ
ಮೋಕ್ಷಕ್ಕೆ ಕರ್ಕೊಂಡು ಹೋಗುದು. ಆದ್ದರಿಂದಲೇ ಹೇಳೋದು, ಭಕ್ತಿ ಯಾರಲ್ಲಿ ಇರುತ್ತೆ ಮುಕ್ತಿ ಅಲ್ಲಿ ಆಟೋಮೆಟಿಕ್. ಮುಕ್ತಿ ಭಾಗವತದ ಪ್ರಕಾರ ಭಕ್ತಿಯ ದಾಸಿ ಅಂತ. ಈ ಒಂದು ಪಾಯಿಂಟ್ ಅಂದ್ರೆ ಶರಣಾಗತಿ, ಭಗವಂತನಲ್ಲಿ ಗುರುವಿನಲ್ಲಿ ಮಾಡ್ತಕ್ಕಂತಹ ಶರಣಾಗತಿ, ಈ ಪಾಯಿಂಟ್ ಅನ್ನೇ ಯೋಚನೆ ಮಾಡ್ತಾ ಇದ್ದಾಗ ಒಂದು ಶಾಸ್ತ್ರ ಮತ್ತೆ ಭಾಗವತ ಗುರುಗಳು ಹೇಳೋದೆಲ್ಲ ಎಕ್ಸಾಂಪಲ್ಸು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಇದು ಸುಮ್ನೆ ನನ್ನ ಒಂದು ಎಕ್ಸಾಂಪಲ್. ಇದು ಸರಿ ಇಲ್ಲದೆ ಇರ್ಬೋದು, ಬಟ್ ಈ ಸಿಚುಯೇಷನ್ಗೆ ಒಂದು ಕರೆಕ್ಟ್ ಆಗಿರೋದನ್ನ ಯೋಚನೆ ನನ್ನ ತಲೆಯಲ್ಲಿ ಬಂತು, ಸುಮ್ನೆ ಶೇರ್ ಮಾಡ್ತೀನಿ ಅಷ್ಟೇ. ಒಂದು ಊರಿದೆ ಅಂತ ಇಟ್ಕೊಳ್ಳಿ, ಒಂದು ಊರು, ಒಂದು ಹಳ್ಳಿನೋ ಊರೋ ಇದೆ, ಎಷ್ಟೋ ಮನೆಗಳಿದೆ ಅಲ್ಲಿ. ಆ ಹಳ್ಳಿಗೆ ಯಾರಾದರೂ ದುಷ್ಟರು ಅಥವಾ ದರೋಡೆಕೋರರು ಗುಂಪು ಕಟ್ಕೊಂಡ್ ಬಂದು ಅಲ್ಲಿಯ ಜನಗಳಿಗೆ ತೊಂದರೆ ಕೊಡ್ತಾರೆ ಅಥವಾ ಲೂಟಿ ಮಾಡ್ತಾರೆ, ಹೆಂಗಸರಿಗೆ ಮಾನಭಂಗ ಮಾಡ್ತಾರೆ, ವಯಸ್ಸಾದವ್ರಿಗೆ ಹೊಡಿತಾರೆ, ಈ ತರ ಏನೋ ನಡೆಯುತ್ತೆ ಅಂತ ಇಟ್ಕೊಳ್ಳಿ ಸಿಚುವೇಶನ್. ಎಲ್ಲರೂ ಏನ್ ಮಾಡ್ತಾರೆ, ಅವ್ರವರ ಮನೆ ಒಳಗಡೆ ಹೋಗಿ ಬಾಗಿಲು ಹಾಕೊಂಡ್ಬಿಡ್ತಾರೆ ಭಯಕ್ಕೆ. ಅವ್ರು ತುಂಬಾ ದುಷ್ಟರು, ಅವ್ರನ್ನ ಎದುರ್ಸಕ್ ಆಗಲ್ಲ ಅಂತ. ಅವರೆಲ್ಲ ಲೂಟಿ ಮಾಡಿ ಅವ್ರ ಏನೇನ್ ಮಾಡ್ಬೇಕು ದುಷ್ಟ ಕೆಲಸಗಳನ್ನ ಮಾಡಿ ಹೋದ್ರು ಅಂತ ಇಟ್ಕೊಳ್ಳಿ. ಕೆಲವು ಮನೆಗಾಯ್ತು, ಕೆಲವು ಮನೆ ಎಲ್ಲ ಸೇಫ್ ಆಗಿದ್ರು. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲರೂ ಮನೆ ಬಾಗ್ಲು ತೆಗೆದು ಆಚೆ ಬಂದು ನೋಡಿದಾಗ ಒಬ್ಬೊಬ್ರು ಮನೆಗೆ ಒಂದೊಂದಾಗಿರುತ್ತೆ. ಒಬ್ರು ಮನೇಲಿ ಮಗುವಿಗೆ ತೊಂದರೆ ಆಗಿದ್ರೆ, ಇನ್ನೊಂದ್ ಮನೇಲಿ ಹೆಂಗಸ್ರಿಗಾಗಿರುತ್ತೆ, ವಯಸ್ಸಾದವ್ರಿಗೆ ಎಕ್ಸೆಟ್ರಾ ಎಕ್ಸೆಟ್ರಾ, ಇಲ್ಲ ಯಾರಿಗೋ ಕಳ್ತನ ಆಗಿರುತ್ತೆ, ಈ ತರ. ಆಗ ಆ ಊರಿನ ಜನದಲ್ಲಿ ಕೆಲವ್ರು ಅನ್ಕೋತಾರೆ ಅವರು ದುಷ್ಟರು, ಅವ್ರು ಮಾಡ್ತಕ್ಕಂಥದ್ದೇ ಈ ಕೆಲಸಗಳನ್ನ, ನನ್ ಮನೆಗೇನು ಆಗಿಲ್ವಲ್ಲ, ಅವ್ರ ಸ್ವಭಾವನೆ ಹಾಗೆ, ಅವ್ರು ಮಾಡದೇ ಹಾಗೆ ಅಂತ ಅವ್ರ ಕೆಲ್ಸಕ್ಕೆ ಕೊಟ್ಟೋಗ್ತಾರೆ. ಇನ್ ಕೆಲವರು, ಒಬ್ಬೊಬ್ರದ್ದು ಒಂದೊಂದ್ ಲೆವೆಲ್ ಆಫ್ ಥಿಂಕಿಂಗ್. ಒಬ್ಬರು ಅಯ್ಯೋ ನಾನ್ ಹೋಗಿ ಅವ್ರನ್ನ ಎದುರ್ಸ್ಬೇಕಾಗಿತ್ತಲ್ಲ, ಇಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ರಲ್ಲ ಅವರು ಬಂದು, ನಾನ್ ಒಳಗಡೆ ಬಾಗ್ಲು ಹಾಕೊಂಡ್ಬಿಟ್ನಲ್ಲ ನನ್ ಮನೇನ್ ಪ್ರೊಟೆಕ್ಟ್ ಮಾಡ್ಕೊಳಕ್ಕೋಸ್ಕರ, ಈ ತರ ಅನ್ಕೋತೀವಲ್ಲ, ಆಗ ಒಂದು ಗಿಲ್ಟ್ ಫೀಲ್ಡ್ ಇರುತ್ತಲ್ಲ, ತಪ್ಪಿತಸ್ಥ ಭಾವನೆ. ಅಂತವ್ರೆಲ್ಲ ಏನ್ ಮಾಡ್ತಾರೆ, ಆ ಊರಲ್ಲಿ ಯಾರು ಜ್ಞಾನಿಗಳಿದಾರೋ ತಿಳಿದವರಿದಾರೋ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಈ ತರ ಎಲ್ಲ ನಾವು ಮಾಡ್ಬೇಕಾಗಿತ್ತು, ನಾವು ಮಾಡ್ಲಿಲ್ಲ ಅಂತ. ಆಗ ಅವ್ರೇನಾದ್ರು ಸಾತ್ವಿಕ ದೈವಿಕ ವ್ಯಕ್ತಿಗಳಾಗಿದ್ರೆ ಏನ್ ಹೇಳ್ತಾರೆ, ಒಬ್ಬೊಬ್ರಿಗೆ ಒಂದೊಂದ್ಸು ಇದು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಅಲ್ಲ, ಅವ್ರು ಯಾರೋ ಮಾಡಿದ್ದು, ಆ ಪಾಪವನ್ನ ಇವರು ಸಹಿಸ್ಕೊಂಡಿದ್ದು. ಏನ್ ಹೇಳ್ತಾರೆ, ನೀನು ತೀರ್ಥಯಾತ್ರೆ ಹೋಗು, ನೀನು ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡು, ಅಥವಾ ನದಿಯಿಂದ ನೀರ್ ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡು, ಅಥವಾ ಅದೇನೋ ಊರಲ್ಲಿ ಜಾತ್ರೆ ಮಾಡಿ ಅಲ್ಲೇನೋ ಹಾಕ್ತಾರಲ್ಲ ಕೆಂಡನೋ ಏನೋ ಹಾಕಿ ಅದ್ರ ಮೇಲೆ ನಡಿ, ಆಮೇಲೆ ದಾನ ಕೊಡು, ಈ ತರ. ಆದರೆ ಇದೆಲ್ಲ ಮಾಡ್ಬೇಕು, ಆದ್ರೆ ಮಾಡ್ಬೇಕಾಗಿದ್ದು ಏನು, ಅವರು ಬಂದಾಗ ಅವರನ್ನು ಹೋಗಿ ಎದುರಿಸ್ಬೇಕಾಗಿತ್ತಲ್ವಾ, ಅದನ್ನ ಮಾಡಕ್ಕೆ ಆಗದೆ ಇರೋದ್ರಿಂದ, ಆ ಶಕ್ತಿ ಆ ಧೈರ್ಯ ಇಲ್ಲದೆ ಇರೋದ್ರಿಂದ ಏನೇನೋ ಬೇರೆ ಮಾಡಿ ತಮ್ಮ ಮನಸ್ಸಿನ ಸಮಾಧಾನಕ್ಕೆ ಮಾಡ್ಕೊಳ್ಳೋದು ಅಷ್ಟೇ ಸಾಲದು. ಆಮೇಲೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆದ್ಮೇಲೆ ನಮ್ಮ ಊರನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಅಥವಾ ಅವ್ರು ಮತ್ತೆ ಇನ್ನೊಂದ್ಸತಿ ಬಂದಾಗ ನಮ್ಮನ್ನ ನಾವು ಹೆಂಗೆ ರಕ್ಷಣೆ ಮಾಡ್ಕೋಬೇಕು, ಅವ್ರನ್ನ ಹೆಂಗೆ ಎದುರಿಸ್ಬೇಕು, ಅದೆಲ್ಲ ಆಮೇಲೆ ಮಾಡ್ತಾರೆ. ಹೌದಾ? ಇದೇ ಸೇಮ್ ಅನಾಲಜಿ ನಮ್ದು ಅಷ್ಟೆ. ಈಗ ಹಿಂಗ್ ಲೂಟಿ ಮಾಡ್ತಾ ಇರೋದು ಯಾರು, ನಮ್ಮನ್ನ ಮನೆ ಒಳಗಡೆ ಹೋಗಿ ಬಾಗಿಲು ಹಾಕೊಂಡಿರ್ತೀವಿ ಅನ್ನೋದು ಯಾರು? ಅಜ್ಞಾನ. ಅಜ್ಞಾನ. ಸರಿ, ಅಜ್ಞಾನಕ್ಕೆ ಕಾರಣ, ಆ ಅಜ್ಞಾನದಿಂದ ಏನ್ ಉಂಟಾಗಿದೆ ನಮ್ಮಲ್ಲಿ?
ಈಗೋ ಈಗೋ ಆಗಿದೆ. ಈಗೋ ನಾನು ಅನ್ನೋದು ಅದೇ ದರೋಡೆಕೋರ. ನಾನು ಅನ್ನೋದೇ ಗ್ರೇಟೆಸ್ಟ್ ಎನಿಮಿ. ನಾನು ಈ ದೇಹ ಮನ ಬುದ್ಧಿ ಅನ್ನೋದೇ ದೊಡ್ಡ ಗ್ರೇಟೆಸ್ಟ್ ಎನಿಮಿ. ನಾನು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೇನನ್ನ, ನನ್ನ ಈ ದೇಹ, ನನ್ನ ದೇಹವನ್ನ, ಮನಸ್ಸನ್ನ, ಬುದ್ಧಿಯನ್ನ. ನನಗೆ ನನ್ನ ಈಗೋವನ್ನು ಬಿಡೋಕೆ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ, ಅದು ಅಷ್ಟು ಸುಲಭ ಅಲ್ಲದೆ ಇರೋದ್ರಿಂದ, ಅದನ್ನ ಸಾಕ್ಷಿಯಾಗಿ ನಿಂತು ರಮಣರು ಹೇಳ್ತಾರಲ್ಲ, ಹೂ ಆಮ್ ಐ ಎನ್ಕ್ವೈರಿ ಮಾಡಕ್ಕೆ ನನ್ನಲ್ಲಿ ಯೋಗ್ಯತೆ ಇಲ್ಲದೆ ಇರೋದ್ರಿಂದ, ಧ್ಯಾನದಲ್ಲಿ ಕೂತು ನನ್ನ ಮನಸ್ಸನ್ನ, ನನ್ನ ಈಗೋವನ್ನ ಸಾಕ್ಷಿಯಾಗಿ ನಿಂತು ಅದನ್ನ ಡೇರ್ ಆಗಿ ಅದನ್ನ ನೋಡುವಂತಹ ಒಂದು ಯೋಗ್ಯತೆ ನನ್ನಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಏನೇನೋ ಬೇರೆ ಮಾಡ್ತೀನಿ. ಅದಕ್ಕೆ ಜೀವನ್ ಮುಕ್ತರಾದಂತಹ ರಮಣರಿಗೆ ಆಗ್ಲಿ, ರಾಮಕೃಷ್ಣ ಪರಮಹಂಸರಿಗೆ ಆಗ್ಲಿ, ಯಾರಾದ್ರೂ ಅಲ್ಲಿ ಹೋಗಿ ಎಲ್ಲೂ ಹೋಗೋ ನೆಸಸರಿ ಇಲ್ಲ ಅಂತಿದ್ರು ಅವ್ರು. ಇಡೀ ಜಗತ್ತೇ ಆತ್ಮವಸ್ತು, ಬ್ರಹ್ಮವಸ್ತು, ಎಲ್ಲಾ ಕಡೆ ಅದನ್ನೇ ನೋಡ್ತೀನಿ, ನಾನು ಎಲ್ಲೂ ಹೋಗೋ ನೆಸಸರಿ ಇಲ್ಲ ಅಂತಿದ್ರು ಅವ್ರು. ಯಾಕೆಂದ್ರೆ ಅಂಥವ್ರು ಹೇಗೆ ಅಂದ್ರೆ, ಅಂತಹ ಜ್ಞಾನಿಗಳು ಯಾರು ಬಂದು ನಿಂತನೋ ಅವನನ್ನ ಫೇಸ್ ಮಾಡೋದಂಥವ್ರು ಅವರು. ಅವ್ರಿಗೆ ಬೇರೆ ಯಾವ ಪ್ರಾಯಶ್ಚಿತ್ತ ನೆಸಸರಿ ಇರೋಲ್ಲ ಅಂತವ್ರಿಗೆ. ಅಂದ್ರೆ ಇಲ್ಲಿ ಶರಣಾಗತಿ ಅಂದ್ರೆ ಅದೊಂದನ್ನ ಮಾಡದೆ ಬೇರೆ ಏನನ್ನೋ ಮಾಡ್ತೀವಲ್ಲ, ಕೃಷ್ಣ ಎಕ್ಸ್ಪೆಕ್ಟ್ ಮಾಡೋದು ಇದನ್ನ ನಮ್ಮಿಂದ. ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಇದನ್ನ ಬಿಡು ಅಂತ ಹೇಳ್ತಿರೋದು. ಅದನ್ ಮಾಡಕ್ ಯೋಗ್ಯತೆ ಇಲ್ವಲ್ಲ, ಆ ಧೈರ್ಯ ಇಲ್ವಲ್ಲ, ಅದಕ್ಕೆ ಏನ್ ಮಾಡೋದು? ನೆಕ್ಸ್ಟ್ ಡೇ ಬೆಳಗ್ಗೆ ಪಶ್ಚಾತ್ತಾಪ ಪಟ್ರಲ್ಲ, ಅಯ್ಯೋ ನಾವ್ ಫೇಸ್ ಮಾಡ್ಬೇಕಾಗಿತ್ತು. ಅಟ್ಲೀಸ್ಟ್ ಅದು ಬೆಟರು, ಅದು ನೆಕ್ಸ್ಟ್ ಲೆವೆಲ್ ಆಯ್ತದು. ಇಳಿದ್ ಬಿಟ್ಟು ಹೋಗಿ ಕೇಳಿದ್ರಲ್ಲ ಯಾರನ್ನೋ ಜ್ಞಾನಿಗಳನ್ನ, ಆಗ ಅವರು, ನಿನಗ್ ಶಕ್ತಿ ಇಲ್ವಾ ಅವ್ರನ್ನ ಫೇಸ್ ಮಾಡಕ್ಕೆ? ಭಗವಂತನ ಸಹಾಯ ತಗೋ, ಅವನು ನಿನ್ನಲ್ಲಿ ಆ ಶಕ್ತಿ ಕೊಡ್ಲಿ, ಆ ಯೋಗ್ಯತೆ ಕೊಡ್ಲಿ ಹೇಳ್ತಾರ. ಯಾರು ತನ್ನನ್ನ ತಾನು ಮಾಡಿದ್ದು ತಪ್ಪು ಅಂತ ತಿಳಿದು ಉದ್ಧಾರ ಮಾಡ್ಕೊಳಕ್ಕೆ ರೆಡಿ ಇದಾನೋ, ತನ್ನನ್ನ ತಾನು ಕರೆಕ್ಟ್ ಮಾಡ್ಕೊಳಕ್ಕೆ ಅವೈಲಬಲ್ ಇದಾನೋ, ಅಯ್ಯೋ ಏನ್ ಮಾಡಕ್ಕಾಗತ್ತೆ, ಅವ್ರಿರೋದೇ ಹಂಗೆ, ಅವ್ರಿರೋದೇ ದುಷ್ಟರು, ಹಂಗೆ ತೊಂದ್ರೆ ಮಾಡ್ತಾರೆ ಅನ್ಕೊಂಡು ಹೋದವನು ಯಾವತ್ತೂ ಉದ್ಧಾರ ಆಗಲ್ಲ. ಇಲ್ಲ, ನಾನ್ ಮಾಡಿದ ತಪ್ಪು, ನಾನ್ ಫೇಸ್ ಮಾಡ್ಬೇಕಾಗಿತ್ತು, ನಾನ್ ನನ್ನ ರಕ್ಷಣೆಗೋಸ್ಕರ ಬಾಗ್ಲು ಹಾಕೊಂಡೆ ಅಂತ ಒಳಗಡೆ ಗಿಲ್ಟಿ ಇರುತ್ತಲ್ಲ, ಅಂತವ್ರು ಹೋಗ್ತಾರೆ ದೇವಸ್ಥಾನಕ್ಕೆ. ಭಗವಂತ ಶಕ್ತಿ ಕೊಡ್ತಾನಂತವ್ರಿಗೆ. ಭಾಗವತ ಇರದೇ ಅಂತಹವರ ಕಥೆಗಳನ್ನ ಹೇಳಕ್ಕೆ. ಭಕ್ತಿಯಿಂದ ಅತ್ಯುನ್ನತ ಸ್ಥಿತಿಯನ್ನ ತಲುಪದವರ ಕಥೆಯನ್ನ ಹೇಳೋದಕ್ಕೆ. ಎಲ್ಲರಿಗೂ ಸಾಧನೆಯ ಮಾರ್ಗ ಕಷ್ಟನೇ, ಯಾರಿಗೂ ಸುಲಭ ಅಲ್ಲ. ಯಾರು ನಮಗೋಸ್ಕರ ಕರುಣೆಯಿಂದ ಜಗತ್ತನ್ನ ಸೃಷ್ಟಿ ಮಾಡಿ ಅದನ್ನ ಸ್ಥಿತಿ ಲಯವನ್ನ ಮಾಡ್ತಾ ಇದ್ದಾನೆ, ಅಂತಹವನ ಮಾತನ್ನ ಕೇಳಿ ಉದ್ಧಾರ ಆದರೆ ಭಕ್ತನಾಗ್ತಾನೆ. ಅವನ ಮಾತನ್ನ ಯಾರು ಕೇಳಲ್ವೋ ಅವರು ನಾಶ ಆಗ್ತಾರೆ, ಅವ್ರ ಎಕ್ಸಿಸ್ಟೆನ್ಸೇ ಇರಲ್ಲ. ಕುಲ ನಾಶಕ. 100 ಜನ ಇರ್ಲಿ, 1000 ಜನ ಇರ್ಲಿ, ನಾಶ ಆಗಿ ಹೋಗ್ತಾರೆ. ಇಲ್ಲ, ಇಲ್ಲಿ ಒಂದು ಪ್ರಶ್ನೆ ಬರುತ್ತಲ್ಲ, ಭಗವಂತ ತನ್ನ ಭಕ್ತರನ್ನು ಮಾತ್ರ ಪ್ರೊಟೆಕ್ಟ್ ಮಾಡೋದು. ನನ್ನ ಭಕ್ತ ನನಗೆ ಅತ್ಯಂತ ಪ್ರೀತಿ ಅಂತನೂ ಒಂದ್ಸತಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಇನ್ನೊಂದ್ಸತಿ ಹೇಳ್ತಾನೆ ನನಗೆ ಎಲ್ಲರೂ ಒಂದೇ ಅಂತ ಹೇಳ್ತಾನೆ. ಎಲ್ಲರೂ ಒಂದೇ ನನಗೆ ಅಂತ ಒಂದ್ ಕಡೆ ಹೇಳ್ತಾನೆ. ಇನ್ನೊಂದ್ ಕಡೆ ಹೇಳ್ತಾನೆ, ನನ್ನ ಭಕ್ತನಾದವನಿಗೆ ಎಲ್ಲವನ್ನು ಕೊಡ್ತೀನಿ, ನನ್ನ ಭಕ್ತ ನನಗೆ ನಮೇ ಭಕ್ತ ಪ್ರಣಶ್ಯತಿ. ಒಂದ್ ಕಡೆ ಹಂಗೆ ಹೇಳ್ತಾನೆ, ನನ್ನ ಭಕ್ತರು ಒಂದು ನನ್ ಪ್ರೀತಿ ಅಂತ. ಇನ್ನೊಂದ್ ಕಡೆ ಹೇಳ್ತಾನೆ, ನನಗೆ ಎಲ್ರೂ ಒಂದೇ. ಇದೆರಡನ್ನ ಹೆಂಗ್ ಅರ್ಥ ಮಾಡ್ಕೋತೀರಾ? ಯಾಕೆಂದ್ರೆ ಆ ಭಗವದ್ಗೀತೆಯ ಏನು ಶ್ಲೋಕಗಳಲ್ಲಿ ಸ್ತುತಿ ಮಾಡಿದಾರೋ ಇಲ್ಲಿ ಶುಕರು ಅದನ್ನೇ ಹೇಳ್ತಾ ಇರೋದು. ನನ್ನ ಭಕ್ತನಾದವನು ಯಾರು ತನಗೆ ಟ್ರೂ ಆಗಿ ನಿಜವಾಗ್ಲಿ ಸರೆಂಡರ್ ಆಗ್ತಾನೆ, ಅವನನ್ನ ಕರೆಕ್ಟ್ ಮಾಡಿ ಅವನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾರು ಅವನ ಮಾತನ್ನ ಕೇಳಲ್ಲ ಅಂತವ್ರ
ಅವರ ಎಕ್ಸಿಸ್ಟೆನ್ಸ್ ಇಲ್ದೇ ಇರೋ ಹಾಗೆ ಅವರನ್ನ ನಾಶ ಮಾಡ್ತಾನೆ, ಕುಲವನ್ನೇ ನಾಶ ಮಾಡ್ತಾನೆ. ಏನ್ ಇದರ ಅರ್ಥ? ಏನ್ ಹೇಳ್ತಾ ಇರೋದು ಕೃಷ್ಣ ಇಲ್ಲಿ? ಸಾರಿ, ಶುಕರು ಅಥವಾ ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾ ಇರೋದು? ಒಂದ್ಸತಿ ಹೇಳ್ತಾನೆ, ನನ್ನ ಭಕ್ತರೇ ನಂಗೆ ತುಂಬಾ ಪ್ರೀತಿ, ನಮೇ ಭಕ್ತ ಪ್ರಣಶ್ಯತಿ ಅಂತಾನೆ. ಇನ್ನೊಂದ್ ಕಡೆ ಹೇಳ್ತಾನೆ, ನಂಗೆ ಎಲ್ರೂ ಒಂದೇ ಅಂತ ಹೇಳ್ತಾನೆ. ಯಾರಿಗೂ ನಾನು ವರನೂ ಕೊಡಲ್ಲ, ಯಾರಿಗೂ ಶಾಪನೂ ಕೊಡಲ್ಲ. ಏನಂತ ಅರ್ಥ ಮಾಡ್ಕೋತೀರಾ? ಕೃಷ್ಣ ನಮಗೆ ಹೆಂಗ್ ಬೇಕು ಹಂಗ್ ಕಾಣಿಸ್ಕೊತಾನೆ ಅನ್ನೋದಕ್ಕೆ ಅರ್ಥ ಮಾತಾಜಿ. ಅದು ನಾವು ಮನಸ್ಸಲ್ಲಿ ನಮ್ ಕೃಷ್ಣನ್ ಹೆಂಗ್ ಅನ್ಕೊಂಡಿರ್ತೀವೋ ಆತರ ನಮ್ಗ್ ಸಹಾಯ ಮಾಡ್ತಾನೆ. ಅಲ್ಲ, ಒಂದ್ಸತಿ ಹೇಳ್ತಾನೆ ಎಲ್ಲರೂ ನಂಗೆ ಒಂದೇ ಅಂತ, ಇನ್ನೊಂದ್ಸತಿ ಹೇಳ್ತಾರೆ ನನ್ನ ಭಕ್ತರು ಪ್ರಿಯ ಅಂತ. ಭಗವದ್ಗೀತೆಯಲ್ಲಿ ಈ ತರ ಕಾಂಟ್ರಡಿಕ್ಷನ್ ಇದೆಯಲ್ಲ, ವಿರುದ್ಧ ಮಾತುಗಳಿದೆಯಲ್ಲ ಅಂತ ಕೇಳ್ತಾ ಇರೋದು ನಾನು. ಎರಡೂ ನಿಜನೇ. ಕೃಷ್ಣ ಹೇಳಿದಾನೆ ಅಂದ್ರೆ ಎರಡು ಮಾತು ನಿಜನೇ ಅಲ್ವಾ? ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಅವನು ಎಲ್ಲರ ಹೃದಯದಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ಅಹಂ ಆತ್ಮ ಗುಡಾಕೇಶ ಅಂತೆಲ್ಲ ಹೇಳ್ತಾರೆ. ಸೊ ಅವನು ಎಲ್ಲರದ ಆತ್ಮದಲ್ಲೂ ಆ ಪರಮಾತ್ಮ ಇದ್ದಾನೆ ಅಂತರ್ಯಾಮಿಯಾಗಿ. ಆಯ್ತು. ಅದ್ ಯಾವ ಅರ್ಥದಲ್ಲಿ ಹೇಳದಿದ್ದು? ಅದು ಅಹಂ ಆತ್ಮ ಗುಡಾಕೇಶ ಸರ್ವಭೂತ ಶಯಸ್ಥಿತ, ಯಾವ್ದು ಅರ್ಥದಲ್ಲಿ ಹೇಳೋದು? ಅವನು ಎಲ್ಲಾ ಜೀವರಾಶಿಗಳು ಒಂದೇ ತರ ನೋಡ್ತಾನೆ ಅಂತ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಅಲ್ವಾ? ಸರ್ವಜ್ಞ ಶ್ಲೋಕ. ಒಂದ್ ನಿಮಿಷ ಮಾತಾಡಿ, ಆ ಶ್ಲೋಕ ಸರ್ವಸ್ಯ ಶಾಹಂ ಹೃದಯ ಸನ್ನಿವಿಷ್ಟೇ ಮತ್ತು ಸ್ಮೃತಿ ಜ್ಞಾನಂ ಅಬೋಹನಂ ಚ. ಎಲ್ಲ ಪ್ರಾಣಿಗಳ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿ ನಾನಿದ್ದೀನಿ ಅಂತ ಹೇಳ್ತಾನೆ ಅಲ್ವಾ ಮಾತಾಜಿ? ಅದರಿಂದ ಅವನಿಗೆ ಭೇದ ಭಾವನೆ ಇಲ್ಲ ಅಂತ ನನ್ನ ಇದು. ಹೌದು, ಸರಿ ಹೇಳ್ತಾ ಇದ್ದೀರಾ. ಇದು ಹಾಗಾದ್ರೆ ಇದು ಹೇಳಿದ್ದು ನೀವ್ ಹೇಳಿದ್ ಸರಿ ಇದೆ. ಅದು 9ನೇ ಅಧ್ಯಾಯ 29ನೇ ಶ್ಲೋಕ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿನ ಪ್ರಿಯಃ ಯೇ ಭಜಂತಿ ತು ಮಾ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು, ನಾನು ಸರ್ವಭೂತಗಳಿಗೂ ಸಮನು, ನನಗೆ ದ್ವೇಷಿಗಳೂ ಇಲ್ಲ, ಪ್ರಿಯರೂ ಇಲ್ಲ. ನನ್ನನ್ನು ಭಕ್ತಿಯಿಂದ ಭಜಿಸುವವರಲ್ಲಿ ನಾನು ಅವರಲ್ಲಿ, ಅವರು ನನ್ನಲ್ಲಿ ಇರುತ್ತಾರೆ. ಮಾತಾಜಿ, ಅಧ್ಯಾಯ 7 7ರಲ್ಲಿ ಇದು ಭಕ್ತರು 4 ವಿಧವಾದ ಭಕ್ತರು ಅಂತ ಹೇಳ್ತಾನೆ. ಅದು ಬಂದು ಅರ್ಥಾರ್ಥಿ, ಆಮೇಲೆ ಜಿಜ್ಞಾಸು, ಯೋಗಿ. ಆ 4 ಭಕ್ತರಲ್ಲಿ ನನಗೆ ಇಷ್ಟವಾದದ್ದು ಯೋಗಿ ಅಂತ ಹೇಳ್ತಾರಲ್ಲ ಕೃಷ್ಣ. ಜ್ಞಾನಿ, ಯೋಗಿ, ಜ್ಞಾನಿ. ಜ್ಞಾನಿ, ಕರೆಕ್ಟ್. ಅವಾಗ ಹಿ ಇಸ್ ನಾಟ್ ಎಲ್ರಿಗೂ ಒಂದೇ ಸಮನಾಗಿಲ್ಲ. ಅವಾಗ ನನಗೆ ಎಲ್ಲರಿಗಿಂತ ಆ ಜ್ಞಾನಿನೇ ಇಷ್ಟ ಅಂತ ಅಧ್ಯಾಯ 7 ಕೃಷ್ಣ ಹೇಳ್ತಾರೆ. ಅದನ್ನೇ ಕೇಳ್ತಿರೋದ್ ನಾನು. ಈ ಒಂದ್ ಕಡೆ ಹಂಗ್ ಹೇಳ್ಬಿಟ್ಟು ಇನ್ನು ಅಲ್ಲೇನ್ ಗೊತ್ತಾ, ಅದು ಓದ್ಲಾ? ಚತುರ್ವಿಧಾಂ ಭಜಂತಿ ಮಾಂ ಜನ ಸುಕೃತಿನೋ ಅರ್ಜುನ ಅರ್ಥೋ ಜಿಜ್ಞಾಸೋ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿ ಅಂತ ಹೇಳ್ತಾ ಇರೋದು. ಅದು 7ನೇ ಅಧ್ಯಾಯದಲ್ಲಿ. ಮತ್ತೆ 9ನೇ ಅಧ್ಯಾಯದಲ್ಲಿ ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿನ ಪ್ರಿಯಃ. ಈಗ
ಭೂಮಿಯಲ್ಲಿ ನಿಂತು ಹೇಳ್ತೀರ ಸೂರ್ಯಾಸ್ತ, ಸೂರ್ಯೋದಯ, ಸೂರ್ಯ ಇಷ್ಟು ಗಂಟೆಗೆ ಹುಟ್ಟದ, ಇಷ್ಟು ಗಂಟೆಗೆ ಇಂಥ ದಿನ, ಇವತ್ತು ಏನೋ ಪಂಚಮಿನ ಷಷ್ಠಿನ ಏನೋ, ಇವತ್ತು ಪಂಚಮಿ ತಿಥಿ, ಇಷ್ಟು ಗಂಟೆಗೆ ಹುಟ್ಟದ, ಸೂರ್ಯೋದಯ, ಸೂರ್ಯಾಸ್ತ. ಸೂರ್ಯನಿಂದ ಹೋಗಿ ಕೇಳಿ ಯಾವ ಸೂರ್ಯೋದಯ, ಯಾವ ಸೂರ್ಯಾಸ್ತ, ಸೂರ್ಯನ ಪಾಯಿಂಟ್ ಇಂದ ಅವನು ಎಲ್ಲಿ ಹುಟ್ಟದ, ಎಲ್ಲಿ ಮುಳುಗದ. ಭೂಮಿಯಲ್ಲಿ ನಿಂತು ನೋಡಿದರೆ ಸೂರ್ಯ ಉದಯ, ಸೂರ್ಯಾಸ್ತ. ವತ್ಸಲ ಹೇಳಿ ಪಾಯಿಂಟ್ ಕರೆಕ್ಟ್. ಬ್ರಹ್ಮದ ಪಾಯಿಂಟ್ ಇಂದ, ಅಬ್ಸಲ್ಯೂಟ್ ರಿಯಾಲಿಟಿ ಪರಬ್ರಹ್ಮನ್ ಪಾಯಿಂಟ್ ಇಂದ ನೋಡಿದ್ರೆ ಸಮೋಹಂ ಸರ್ವಭೂತೇಶು, ಭಗವಂತನ ದೃಷ್ಟಿಯಿಂದ ಸೃಷ್ಟಿಯೇ ಇಲ್ಲ. ನಿರಸ್ತಂ ಕುಹಕಂ ಸತ್ಯಂ ಪರಂ ಧೀಮಹಿ. ಮಾಯಾ ಕಲ್ಪಿತ ಜಗತ್ತಿನಲ್ಲಿ ಯಾವ ವರ, ಯಾವ ಶಾಪ, ಯಾವ ಸೃಷ್ಟಿ, ಅವನ ಪ್ರಕಾರ ಎಲ್ಲವೂ ಒಂದೇ. ಭೂಮಿಯಲ್ಲಿ ನಿಂತು ಹೇಳೋದು ಅಂದ್ರೆ ನಮ್ಮ ಹೃದಯಗಳಲ್ಲಿ ಇರ್ತಕ್ಕಂತಹ ಪರಮಾತ್ಮ ನಮ್ಮನ್ನ ಸದಾ ಅಂತರ್ಯಾಮಿಯಾಗಿ ಗೈಡ್ ಮಾಡ್ತಾ ಇದ್ದಾನಲ್ಲ. ಪರಬ್ರಹ್ಮದ ಅಬ್ಸಲ್ಯೂಟ್ ಪಾಯಿಂಟ್ ಇಂದ ಅವ್ರು ಹೇಳಿದ್ ಸರಿ. ಅಹಂ ಆತ್ಮ ಗುಡಾಕೇಶ ಸರ್ವಭೂತ ಶಯಸ್ಥಿತ, ಎಲ್ಲರೂ ಒಂದೇ ಅವನಿಗೆ. ಈ ಪಾಯಿಂಟ್ ಇಂದನು ನಮೇ ಭಕ್ತ ಪ್ರಣಶ್ಯತಿ, ಇಲ್ಲೂ ಸಹ ಎಲ್ಲರೂ ಒಂದೇ. ಅದು ಹೇಳ್ತಿರೋದು ನಮಗೆ, ನಮ್ಮ ಲೆವೆಲ್. ಈಗ ನೀವ್ ಹೇಳೋದ್ರಲ್ಲ ರಾಜೇಶ್ವರಿ ಡಿಫ್ರೆಂಟ್ ಲೆವೆಲ್ ಅಂತ, ನಮ್ಮ ಮನಸ್ಸಿನ ಆ ಲೆವೆಲ್ ಅಷ್ಟೇ ಅದು. ಅವನಿಗೆ ಎಲ್ರೂ ಒಂದೇ. ಅವನ ಎಲ್ಲರಿಗೂ ಒಂದೇ ತರ, ಸೂರ್ಯನ ಬೆಳಕಿನ ತರಹ ಎಲ್ಲರ ಮೇಲೂ ಕೃಪೆ ತೋರ್ತಾನೆ, ಎಲ್ಲರ ಮೇಲೂ ಪ್ರೀತಿ ತೋರಿಸ್ತಾನೆ. ನಮ್ಮ ಮನೆ ಕಿಟಕಿ ಬಾಗಿಲುಗಳನ್ನ ತೆಗಿಯೋದು ನಮಗೆ ಬಿಟ್ಟಿತ್ತು. ಆ ಕೃಪೆಯನ್ನ ತಗೊಂಡು ಉದ್ಧಾರ ಆಗೋದು. ಯಾರು ಎಷ್ಟು ಓಪನ್ ಮಾಡಿ ಅವನನ್ನ ಎಷ್ಟು ಅಲೋ ಮಾಡಿದೀರಾ ನಿಮ್ ಲೈಫ್ ಅಲ್ಲಿ ಅನ್ನೋದು ಅದು ನಿಮಗೆ ಬಿಟ್ಟಿತ್ತು, ಅವನಿಗಲ್ಲ. ಅವನು ಎಲ್ಲರಿಗೂ ಒಂದೇ, ಅವನ ಕೃಪೆ ಎಲ್ಲರ ಮೇಲೂ ಒಂದೇ. ಐ ಲವ್ ಡಿವೋಟಿ ಅಂತ ಅಂದ್ರೆ ಅರ್ಥ ಏನು ಅಂದ್ರೆ, ಯಾರು ಅವನನ್ನ ತಮ್ಮ ಜೀವನದಲ್ಲಿ ಅವನ ಮಾತುಗಳನ್ನ ಕೇಳಿ ತಮ್ಮನ್ನ ತಾವು ಉದ್ಧಾರ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ, ಅಥವಾ ಆ ದಾರಿಯಲ್ಲಿ ನಡೀತಾ ಇದ್ದಾರೋ, ಅಂತಹವರ ಮೇಲೆ ಅವನಿಗೆ ಪ್ರೀತಿ. ಎಲ್ಲರ ಮೇಲೂ ಒಂದೇ ತರ ಕೃಪೆ ತೋರಿಸೋದು ಭಗವಂತ. ಎಲ್ಲರಲ್ಲಿ ಅರಿವಾಗಿ ತಿಳಿವಾಗಿ ಇದ್ದಾನೆ, ಒಂದೇ ರೀತಿಯಾಗಿದ್ದಾನೆ. ಆದ್ರೆ ಅದು ಯಾವ್ಯಾವ ಪರ್ಸೆಂಟೇಜ್ ಅಲ್ಲಿ ನಾವು ಅಭಿವ್ಯಕ್ತಗೊಳಿಸ್ತೀವಿ ಅಥವಾ ಮ್ಯಾನಿಫೆಸ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ಅಷ್ಟೆ. ಅವನು ಯಾವತ್ತೂ ಯಾವ ಮಾತು ವಿರುದ್ಧವಾಗಿ ಹೇಳಿಲ್ಲ. ಆ ಚಾಪ್ಟರ್ ಅಲ್ಲಿ ಇದಕ್ಕೆ ಆ ರೆಫರೆನ್ಸ್ಗೆ ಹಾಗೆ ಆ ಪಾಯಿಂಟ್ ಅಲ್ಲಿ ಹೇಳಿರ್ತಾನೆ ಅಷ್ಟೇ. ಅದೊಂದೇ ಲೈನ್ ತಗೊಂಡು ಇಲ್ಲಿ ಈ ಒಂದೇ ಲೈನ್ ತಗೊಂಡು ಎರಡನ್ನೂ ಹಾಗೆ ಡಿಸ್ಕಸ್ ಮಾಡಬಾರ್ದು ಅಂತ ರಮಣ ಮಹರ್ಷಿಗಳೇ ಹೇಳಿದ್ದಾರೆ. ತಪ್ಪಾಗತ್ತೆ ಆ ತರ. 7ನೇ ಅಧ್ಯಾಯದಲ್ಲಿ ಅಲ್ಲಿ ಏನೋ ಬೇರೆ ಇರುತ್ತೆ ರೆಫರೆನ್ಸ್ ಆಫ್ ಕಾಂಟೆಕ್ಸ್ಟ್, 9ನೇ ಅಧ್ಯಾಯದಲ್ಲಿ ಏನೋ ಬೇರೆ ಇದೆ ಹೇಳೋ ಮುಂದೆ. ಯಾವತ್ತೂ ಕಾಂಟ್ರಡಿಕ್ಟ್ ಆಗಿ ಹೇಳಲ್ಲ ಭಗವಂತ. ಅದು ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಹೇಳ್ತಾ ಇರೋದು. ಬ್ರಹ್ಮದ ದೃಷ್ಟಿಯಿಂದ ಎಲ್ಲರೂ ಒಂದೇ. ಆಕ್ಚುಲಿ ಏನು ಇಲ್ಲೇ ಇಲ್ಲ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋ ಅಸ್ತಿ ನ ಪ್ರಿಯ. ಇವತ್ತಿನ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನಾನು ಒಂದು ಸ್ಮಾಲ್ ಸ್ಟ್ಯಾನ್ಸಾ ಹರಿಕಥಾಮೃತ ಸಾರ ಜಗನ್ನಾಥ ದಾಸರದು ಕರುಣಾ ಸಂಧಿದು ಇವತ್ತಿನ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿದೆ. ಅದು ಹೇಳ್ಬೋದಾ? ಎಷ್ಟು ಟೈಮ್ ತಗೊಳುತ್ತೆ? 1.5 minutes ಅಷ್ಟು. ನೋಡಿ, ಈ ಪದ್ಯದಲ್ಲಿ ಏನ್ ಹೇಳ್ತಾರೆ, ದೇವರು ಎಷ್ಟು ಸರಳನಾಗಿದ್ದಾನೆ ಎಂಬುದನ್ನು ಈ ನುಡಿಯಲ್ಲಿ ತಿಳಿಸಿರುವರು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲೆವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು
ರಮಾಧವನೊಲೆಯ ನರೆಯದೆ ಪಾಮರರು ಬಳಲುವರು ಭವದೊಳಗೆ. ಎಷ್ಟು ಚೆನ್ನಾಗಿದೆ ನೋಡಿ, ನೀವ್ ಹೇಳಿದ್ದಕ್ಕೆ ಎಷ್ಟು ಅಪ್ರಾಪ್ರಿಯೇಟ್ ಆಗಿದೆ. ನಾನ್ ಪುರಂದರದಾಸರು ಉಗಾಭೋಗ ಅದು ಅನ್ಕೊಂಡಿದ್ದೆ ಅಲ್ವಾ? ಇಲ್ಲ ಇಲ್ಲ, ಇದು ಕರುಣಾಸಂಧಿ ಜಗನ್ನಾಥ ದಾಸರದು. ಕಥಾಮೃತ ಸಾರ, ಹರಿಕಥಾಮೃತ ಸಾರ. ಇದು ಇವಾಗ ಹೇಳಿದ್ದಕ್ಕೆ ಇನ್ನೂ ಅಪ್ರಾಪ್ರಿಯೇಟ್ ಆಗಿದೆ ನೋಡಿ, ಇದಿನ್ನೂ ಚೆನ್ನಾಗಿದೆ. ದೇವರಿಗೆ ಸಮರ್ಪಿಸಿದರೆ ಸಿಗುವ ಲಾಭವನ್ನು ಈ ನುಡಿಯಲ್ಲಿ ತಿಳಿಸಿರುವರು. ಸ್ಮರಿಸುವವರ ಅಪರಾಧಗಳ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟದನಂತ ಮಡಿ ಮಾಡಿ ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿ ಅಂತ. ಪರಿಪರಿಯ ಲುಂಡುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಅವನಿಗೆಲ್ರೂ ಬೇಕು ಅಂತ ಹೇಳಿದ್ರಲ್ಲ ನೀವು, ಎಲ್ರಿಗೂ ಒಂದೇ ತರ ನೋಡ್ತಾನು ಅಂತ. ಅದಕ್ಕೆ ಅವನ್ ಯಾರೇನ್ ಅಪರಾಧ ಮಾಡಿದ್ರು ಅದನ್ನ ಗಣನೆಗೆ ತಗೊಳಲ್ಲ. ಹಾ, ಅವನೇನ್ ಕೊಡ್ಬೇಕು ಅದ್ ಕೊಟ್ಟೆ ಕೊಡ್ತಾನೆ. ಒಬ್ಬರವರ ಪ್ರಾರಬ್ಧಕ್ಕೆ ತಕ್ಕಂತೆ ಅವರನ್ನು ಉದ್ಧಾರ ಅವರಿಗೆ ಕೊಡ್ತಾನೆ. ಅವರು ಉದ್ಧಾರ ಆಗ್ಬೇಕಾಗಿರುತ್ತೆ, ಅದರಿಂದ ಕೊಡ್ತಾನೆ. ಆಮೇಲೆ ನಾವು ಏನ್ ತಪ್ಪು ಮಾಡ್ತೀವಿ ಅಂತ ಎಣಿಸ್ತಾ ಕೂತಿರಲ್ಲ ಅವ್ನಿಗೆ ಅದೇ ಕೆಲ್ಸ ಅಲ್ಲ. ಏನ್ ತಪ್ಪು ಮಾಡಿದ್ರು ಅಂತ ನೋಡ್ತಾ ಇರಲ್ಲ. ಅವನು ನಮ್ಮಲ್ಲಿ ಸಾಕ್ಷಿಯಾಗಿ ನಿಂತು ನಮ್ಗೆ ಎಷ್ಟು ನಾವು ಲೌಕಿಕವನ್ನ ಬಿಟ್ಟು ಜ್ಞಾನ ಮಾರ್ಗಕ್ಕೆ ಹಿಡಿತೀವಿ, ಭಕ್ತಿ ಮಾರ್ಗಕ್ಕೆ ಹೋಗ್ತೀವಿ, ಅಷ್ಟು ಅವನಿಗೆ ಹತ್ರ ನಾವು ಆಗ್ತಾ ಹೋಗ್ತೀವಿ ಅಷ್ಟೇ. ಅವನು ಎಲ್ಲರಲ್ಲೂ ಒಂದೇ ರೀತಿಯಾಗಿದ್ದಾನೆ. ನಾವು ಅವನನ್ನ ಅವನ ಕಡೆ ತಿರುಗ್ತೀವಿ. ಅವನ ಧ್ಯಾನದಲ್ಲಿ ಇದ್ದಾಗ ಅವನೇ ನಮ್ಮನ್ನ ಕರ್ಕೊಂಡು ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ದದಾಮಿ ಬುದ್ಧಿ ಯೋಗಂತಂ, ಅವನೇ ಆ ಜ್ಞಾನವನ್ನ, ಆ ಅಪರೋಕ್ಷ ಜ್ಞಾನವನ್ನ ಕೊಡ್ತಾನೆ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಸಣ್ಣ ಉದಾಹರಣೆ, ನಂದೇ ಏನೋ ಒಂದು ಉದಾಹರಣೆ ಹೇಳ್ಬಿಟ್ಟು, ಯಾರಿಗೆ ಫೇಸ್ ಮಾಡಕ್ಕೆ ಸಾಧ್ಯ ಇಲ್ಲ, ಧ್ಯಾನದಲ್ಲಿ ಸಾಕ್ಷಿ ರೂಪದಲ್ಲಿ ನಿಲ್ಲಕ್ಕೆ ನನಗೆ ಆಗಲ್ಲ ಅಂದವ್ರಿಗೆ ಭಗವಂತನ ಒಂದು ಶಕ್ತಿಯ ಒಂದು ಸಪೋರ್ಟ್ ಬೇಕೇ ಬೇಕು. ಭಗವಂತನ ಇದು ಒಂದು ಅದ್ಭುತ ಲೀಲೆ. ಶಕ್ತಿ ಇಲ್ದಿರೋರ್ಗೆ ಆ ಶಕ್ತಿಯನ್ನು ಕೊಟ್ಟು, ಡೋಂಟ್ ವರಿ, ನಿನಗಾಗಲ್ವಾ, ಆ ಒಂದು ಧ್ಯಾನದಲ್ಲಿ ನಿಲ್ಲೋ ಶಕ್ತಿ ಇಲ್ವಾ, ಪರವಾಗಿಲ್ಲ, ನನ್ನ ಆ ರೂಪವನ್ನು ನೀನು ಚಿಂತನೆ ಮಾಡಕ್ ಆಗಲ್ವಾ, ನಾನಿದ್ದೀನಿ. ಆದ್ರಿಂದನೇ ನಾವ್ ಏನೋ ಬೇರೆ ಎಲ್ಲ ಮಾಡೋದು. ಯಾಕೆಂದ್ರೆ ಆ ಒಂದು ಶಕ್ತಿಯ ಯೋಗ್ಯತೆಯನ್ನು ಅವನು ಕೊಡ್ಲಿ ನಮ್ಗೆ ಅಂತ ಆ ಭಕ್ತಿಯಿಂದ ಅವನನ್ನ ಕೇಳ್ಕೊಂಡಾಗ, ಪರಮಾತ್ಮ ನನಗೆ ನನ್ನ ಅಜ್ಞಾನ ನಾಶ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ನನ್ನ ಅಹಂಕಾರ ನಾಶ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ನಾನು ಈ ಕಡೆಯಿಂದ ಓಡಿಸಿದ್ರೆ ಆಗ್ಲೇ ಹಿಂಭಾಗಲಿಂದ ಬಂದಿರುತ್ತೆ ನಾನು ಅನ್ನೋದು ನನ್ನಲ್ಲಿ. ಅಜ್ಞಾನದಿಂದಲೇ ಅಹಂಕಾರ, ಈ ಅಜ್ಞಾನವನ್ನ ನಾಶ ಮಾಡುವಂತ ಅವನನ್ನ ಯಾರು ಭಕ್ತಿಯಿಂದ ಕೇಳ್ಕೊತಾರೋ ಅದನ್ನ ಅವ್ನು ಹೇಳ್ತಾ ಇರೋದು. ನಮೇ ಭಕ್ತ ಪ್ರಣಶ್ಯತಿ ಅಂತ ಅಷ್ಟೇ. ಯಾರು ಆ ದಾರಿಯಲ್ಲಿ ಇದ್ದಾರೆ ಅವ್ರಿಗೆ ಸಹಾಯಕನಾಗಿ ನಿಲ್ತಾನಷ್ಟೇ ಹೊರತು ಬೇರೆ ಮಾಡದೇ ಇರೋರ್ ಮೇಲೆ ದ್ವೇಷ, ಅವ್ರಿಗೇನೋ ಶಾಪ ಕೊಟ್ಬಿಡ್ತಾನೆ ಅಂತಲ್ಲ. ಹಾಗಾಗಿದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನ ನಾಸ್ತಿಕರಿದ್ದಾರೆ, ಅವರೆಲ್ಲ ನಾಶ ಆಗೋಗ್ಬೇಕಾಗಿತ್ತು. ಅವರೊಳಗೂ ನಿಂತು ಅವರಲ್ಲಿ ನಾನು ನಾಸ್ತಿಕ ಅಂತ ಹೇಳೋ ಶಕ್ತಿಯನ್ನು ಕೊಟ್ಟಿದ್ದಾನೆ ಅವರಿಗೆ. ಪರಮಾತ್ಮ ಮಹಾ ಕರುಣಾಮಯಿ. ಅವ್ರು ಹೇಳ್ದಂಗೆ ಸುಲಭನೋ ಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಲಗನು. ಅದು ಭಕ್ತಿಯ ಒಂದು ಶ್ರೇಷ್ಠತೆ. ಭಕ್ತಿಯಿಂದ ನಾವು ಯಾವಾಗ ಇದ್ ಮಾಡಿದಾಗ ಮನಸ್ಸಿನಲ್ಲೂ ಒಂದು ರೀತಿಯಾದಂತಹ ಮಾಧುರ ಭಾವನೆ, ಸ್ವೀಟ್ನೆಸ್ ಬರುತ್ತೆ. ಅದಕ್ಕೆ ಓದಿದ್ ನೀವೀಗ ಅದರಂ ಮಧುರಂ ಅಂತ, ಮಧುರಾಧಿಪತೆ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ.